ವಂದನೆಗಳು ಸಿಸ್ಟರ್. ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರಿಯ ಪರಲೋಕ ತಂದೆಯಪ್ಪ, ನಿನ್ನ ಉನ್ನತನು ಮಹೋನ್ನತನು ಸರ್ವೋನ್ನತನು ಪರಿಶುದ್ಧನಾದ ದೇವರೇ, ನಿನ್ನ ಶ್ರೇಷ್ಠವಾದ ಅಮೂಲ್ಯವಾದ ನಾಮಕ್ಕೆ ವಂದನೆಗಳು, ಕೃತಜ್ಞತಾ ಸ್ತುತಿ ಸ್ತೋತ್ರಗಳು ಸ್ವಾಮಿ. ಅಪ್ಪ, ಕಳೆದ ದಿನ ರಾತ್ರಿ ಕಾದು ಕಾಪಾಡಿ ಈ ಮುಂಜಾನೆ ವೇಳೆಯಲ್ಲಿ ಅಪ್ಪ ನೂತನ ದಿನದಲ್ಲಿ ನಮ್ಮನ್ನು ಸೇರಿಸಿರುವುದಕ್ಕಾಗಿ ನಿಮಗೆ ಕೃತಜ್ಞತೆಗಳು ಸ್ವಾಮಿ. ಒಳ್ಳೆಯ ನಿದ್ರೆಯನ್ನು ಕೊಟ್ಟು ಅಪ್ಪ ಕಣ್ಮಣಿಯಂತೆ ಕಾದು ಕಾಪಾಡಿ ರಕ್ಷಿಸಿ ಪೋಷಿಸಿ ನಡೆಸಿದ ವಿಧಾನಗಳಿಗಾಗಿ, ಮಾಡಿದ ಮೇಲುಗಳಿಗಾಗಿ, ಉಪಕಾರಗಳಿಗಾಗಿ, ಸಹಾಯಕ್ಕಾಗಿ ನಿಮ್ಮನ್ನು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ, ಮಹಿಮೆಪಡಿಸುತ್ತೇವೆ ಸ್ವಾಮಿ. ಉದಯ ಕಾಲದಲ್ಲಿ ನಿಮ್ಮನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವಂತೆ ಅಪ್ಪ, ಅದೇ ಪ್ರಕಾರ ಪ್ರಾರ್ಥನೆಯಲ್ಲಿ ಪಾಲುಗಾರರಾಗುವಂತೆ ಸ್ವಾಮಿ, ನಮ್ಮೆಲ್ಲರಿಗೂ ಕರ್ತನೆ ಕೊಟ್ಟಂತ ಕೃಪೆಗೋಸ್ಕರ ನಿಮ್ಮನ್ನು ಸ್ತುತಿಸುತ್ತೇವೆ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ ನಮ್ಮೊಟ್ಟಿಗೆ ಸ್ವಾಮಿ ತಂದೆ ನೀವು ಮಾತನಾಡಿ ಸ್ವಾಮಿ, ನಿಮ್ಮ ಜೀವವುಳ್ಳ ಶಕ್ತಿಯುತವಂತ ಬಲಯುತವಾದಂತ ಮಾತುಗಳ ಮೂಲಕ ಸ್ವಾಮಿ ನಮ್ಮನ್ನು ಬಲಪಡಿಸಿ, ಸರಪಡಿಸಿ, ರೂಪಿಸಿ, ರೂಪಾಂತರ ಪಡಿಸಿ ಸ್ವಾಮಿ. ನಾಮ ಮಹಿಮೆಗೋಸ್ಕರ ನಾವು ಜೀವಿಸುವಂತೆ ಸ್ವಾಮಿ ತಂದೆ ದೇವರೇ, ಸತ್ಯವಾಕ್ಯಕ್ಕೋಸ್ಕರ ಜೀವಿಸುವಂತೆ ಕರ್ತನೆ ಕೃಪೆ ತೋರಿಸಬೇಕೆಂದು ಸ್ವಾಮಿ ತಂದೆ, ಒಂದು ಚಿಕ್ಕ ಎಂಡಾಗಿ ನಿನ್ನ ಪರಿಶುದ್ಧ ಪಾದ ಸನ್ನಿಧಾನದಲ್ಲಿ ಕೂಡಿ ಬಂದಿರುವಂತಹ ಪ್ರತಿಯೊಬ್ಬರನ್ನು, ಪ್ರಾಣ ಆತ್ಮ ಶರೀರಗಳನ್ನು ಕರ್ತನೆಪ್ಪ ಅಪ್ಪ ನಿಮ್ಮ ಹಸ್ತದ ಕೆಳಗೆ ತಗ್ಗಿಸಿಕೊಳ್ತಾ ಇದೀವಿ, ಒಪ್ಪಿಸಿಕೊಳ್ತಾ ಇದೀವಿ ಸ್ವಾಮಿ. ಅಪ್ಪ, ಕೇಳುವಂತ ಕಿವಿ, ಗ್ರಹಿಸುವಂತ ಹೃದಯ, ಅಂಗೀಕಾರ ಮಾಡುವಂತ ಮನಸ್ಸು ನಮಗೆ ಅನುಗ್ರಹಿಸಿ ಕೊಟ್ಟು ನಡೆಸು ಸ್ವಾಮಿ. ಇದನ್ನ ತಂದೆಯಪ್ಪ ಒಂದು ನಿಮ್ಮ ಮಾತುಗಳು ಧ್ಯಾನ ಮಾಡುತ್ತಿರುವಾಗ ಪವಿತ್ರಾತ್ಮನ ಸಹಾಯವು ಕರ್ತನೆ ನಮ್ಮೆಲ್ಲರಿಗೆ ಅನುಗ್ರಹಿಸಿ ಕೊಟ್ಟು ನಡೆಸು ಸ್ವಾಮಿ ತಂದೆ. ಆತ್ಮನ ಬಲದಿಂದ ತುಂಬಿಸಿ ನಡೆಸಿ ನಮ್ಮನ್ನು ಸ್ಥಿರಪಡಿಸಿ ಸ್ವಾಮಿ. ರೂಪಿಸಬೇಕೆಂದು ಬೇಡಿಕೊಳ್ಳುತ್ತಾ ತಗ್ಗಿಸಿಕೊಂಡು ಎಲ್ಲಾ ಸ್ತುತಿಗೂ ಮಹಿಮೆ ನಿಮಗೆ ಸಲ್ಲಿಸಿ ಯೇಸು ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಸಮರ್ಪಿಸಿ ಬಿಡುತ್ತೇನೆ ಪ್ರೀತಿಯ ಪರಲೋಕ ತಂದೆ. ಕೂಡಿ ಬಂದಿರುವಂತ ಎಲ್ಲಾ ಆತ್ಮೀಯರಿಗೆ ಯೇಸು ಕ್ರಿಸ್ತರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ ಪ್ರಿಯರೇ. ದೇವರು ನಮ್ಮನ್ನು ಈ ದಿನದವರೆಗೂ ಕಾದು ಕಾಪಾಡಿಕೊಂಡಂತ ಬಂದಂತ ದೇವಾದಿ ದೇವನಿಗೆ ವಂದನೆಗಳು, ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಈಗಲೂ ಒಂದು ಅವಕಾಶ ಕೊಟ್ಟಂತ ದೇವರಿಗೂ ಕೃತಜ್ಞತೆ ಉಳ್ಳನಾಗಿದ್ದೇನೆ ಪ್ರಿಯರೇ. ನಾವು ಒಂದು ಮುಖ್ಯವಾದ ಒಂದು ಸಂದೇಶವನ್ನು ಇದನ್ನ ಧ್ಯಾನ ಮಾಡೋಣ ಪ್ರಿಯರೇ. ಈ ವರ್ಷದಲ್ಲಿ ಅನೇಕರು ಅನೇಕ ಒಂದು ವಿಷಯಗಳನ್ನು ನಮಗೆ ಮುಂಜಾನೆ ವೇಳೆಯಲ್ಲಿ ಸೇವಕರು ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಈ ದಿನದಲ್ಲೂ ಕೂಡ ಸ್ವಲ್ಪ ವಾಕ್ಯವನ್ನು ಧ್ಯಾನ ಮಾಡೋಣ ಪ್ರಿಯರೇ. ಅಂಶದ ಹೆಸರು ಅಪೊಸ್ತಲರು ಸತ್ಯವಾಕ್ಯವನ್ನು ಯಾಕೆ ಪ್ರಕಟಿಸಿದರು ಎಂಬ ಒಂದು ಅಂಶ. ಮತ್ತೊಂದು ಅರ್ಥ, ಅಪೊಸ್ತಲರು ಯಾಕೆ ಸತ್ಯವಾಕ್ಯವನ್ನು ಪ್ರಕಟಿಸಿದರು ಎಂಬುದಾಗಿ. ಈ ಅಂಶದ ಒಟ್ಟಿಗೆ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ ಪ್ರಿಯರೇ. ಪ್ರಿಯರಾದ ದೇವರ ಮಕ್ಕಳೇ, ಸತ್ಯವಾಕ್ಯ ಅಂತಂದ್ರೆ ಎಲ್ಲರೂ ಹೇಳುವಂಥದ್ದು ಸತ್ಯವಾಕ್ಯ ಅಲ್ವಾ ಬ್ರದರ್ ಅಂತ ಹೇಳ್ಬೋದು. ಆದ್ರೆ ಸತ್ಯವಾಕ್ಯ ಎಲ್ಲರೂ ಹೇಳ್ತಾರೆ, ಆದ್ರೆ ವಾಕ್ಯಾನುಸಾರವಾಗಿ ಅವರು ಬೋಧನೆ ಮಾಡ್ತಾರ ಇಲ್ಲೋ ಎಂಬುದನ್ನು ನಾವು ಆಲೋಚನೆ ಮಾಡುವಂತದ್ದಾಗಿದೆ ಪ್ರಿಯರೇ. ಈಗಿನ ಸಂದರ್ಭಗಳಲ್ಲಿ ಅನೇಕ ಸಭೆಗಳಲ್ಲಿ, ಸೇವೆಗಳಲ್ಲಿ ನೋಡಿದ್ರೆ ಭಿನ್ನ ಭಿನ್ನವಾದಂತ ವಿಧ ವಿಧವಾದಂತ ಸ್ವಂತ ಸ್ವಾರ್ಥವಾಗಿ ಅನೇಕ ಸೇವೆಗಳನ್ನು, ಅನೇಕ ಪ್ರಸಂಗಗಳು, ಅನೇಕ ಮೆಸೇಜ್ಗಳನ್ನು ಈ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ. ಆದ್ರೆ ಸತ್ಯವಾಕ್ಯ, ವಾಕ್ಯಾನುಸಾರವಾಗಿ ಸತ್ಯವಾದಂತ ಬೋಧನೆ, ಸತ್ಯವಾದಂತ ಒಂದು ಸಂದೇಶ ಕೊಡ್ತಾ ಇದಾರ ಇಲ್ವಾ ಎಂಬುದು ನಾವು ಈ ದಿನಗಳಲ್ಲಿ ಗ್ರಹಿಸಬೇಕಾಗಿದೆ, ಆಲೋಚಿಸಬೇಕಾಗಿದೆ, ಪರಿಶೀಲಿಸಬೇಕಾಗಿದೆ ಪ್ರಿಯರೇ. ಆದ್ದರಿಂದ ನಾವು ನಮ್ಮ ಕ್ರೈಸ್ಟ್ ಗಾಸ್ಪಲ್ಸ್ ಮಿನಿಸ್ಟ್ರಿ ಮೂಲಕ ಹೇಳುವಂತ ಪ್ರತಿಯೊಬ್ಬ ದೇವ ಸೇವಕರು ಕೂಡ ವಾಕ್ಯಾನುಸಾರವಾಗಿ ನಮ್ಗೆ ವಾಕ್ಯಗಳನ್ನು ತಿಳಿಸ್ತಾ ಬರ್ತಾ ಇದಾರೆ ಪ್ರಿಯರೇ. ಅದೇ ಬೇರೆ ಒಂದು ಸೇವೆಗಳನ್ನು ನಾವು ನೋಡುವಾಗ ಅದು ವಾಕ್ಯಕ್ಕೆ ವಿರುದ್ಧವಾದಂತ ಕೆಲವು ಮಾತುಗಳು, ಅದ್ರ ನಮ್ಗೆ ಗೊತ್ತಾಗಲ್ಲ. ಆದ್ರೆ ನಾವು ವಾಕ್ಯ ಓದುವಂತ ಮಕ್ಕಳಿಗೆ ಮಾತ್ರ ಅದು ಸರಿಯಾಗಿ ಗೊತ್ತಾಗ್ತದೆ ಪ್ರಿಯರೇ. ಪ್ರಕಟಿಸಿಕೊಂಡು ಬರುತ್ತಿದ್ದಾರೆ. ನಾವೆಲ್ಲರೂ ಕ್ರೈಸ್ತರು. ನಮ್ಗೆ ಒಂದು ಉದ್ದೇಶ ಇದೆ, ಒಂದು ಆಲೋಚನೆ ಇದೆ, ದೇವರ ಚಿತ್ತ ಇದೆ. ನಾವು ಕ್ರೈಸ್ತತ್ವಕ್ಕೆ ಬರುವುದಕ್ಕೆ ಮುಂಚೆ ಅನೇಕ ಭಿನ್ನವಾದಂತ ಒಂದು ಪ್ರಾಂತ್ಯಗಳಿಂದ, ಭಿನ್ನವಾದಂತ ಒಂದು ಸಂಪ್ರದಾಯಗಳಿಂದ, ಭಿನ್ನವಾದಂತ ವಿಧವಾದಂತ ಒಂದು ಭಾಷೆ, ಒಂದು ಮೂಢ ನಂಬಿಕೆಗಳ ಮುಂದೆ ಅನೇಕ ವಿಧದಲ್ಲಿಂದ ಬಂದಿರತಕ್ಕಂಥವ್ರು ನಾವು ಕ್ರೈಸ್ತರಲ್ಲಿ ಬಂದಿದ ನಂತರ ನಮ್ಗೆ ಎಲ್ಲ ಒಂದೇ ಗುರಿ ಪ್ರಿಯರೇ. ಅದು ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತರನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಆ ನಿತ್ಯ ರಾಜ್ಯವನ್ನು ಪಡೆದುಕೊಳ್ಳುವಂಥದ್ದು ನಮ್ದು ಒಂದು ಗುರಿಯಾಗಿದೆ. ಗೂಗಲ್ ಮೂಲಕ ಅನೇಕರು ಒಂದು ವಿಧ ವಿಧವಾದಂತ ರೀತಿಯಲ್ಲಿ ಬೋಧನೆ ಮಾಡುತ್ತಿರುವಾಗ ನಮ್ಮನ್ನೇನು ಸತ್ಯ ಮಾರ್ಗಕ್ಕೆ ಅಥವಾ ನಿತ್ಯ ಜೀವಕ್ಕೆ ನಡೆಸುವಂತ ಒಂದು ಸಂದೇಶ
ಕೊಡುವಂತವರಾಗಿದ್ದಾರೆ ಪ್ರಿಯರೇ. ಅದೇ ರೀತಿಯಾಗಿ ಇದು ನಿತ್ಯ ಜೀವನ ಪಡೆದುಕೊಳ್ಬೇಕಾದ್ರೆ ನಮಗೊಂದು ಸವಾಲಾಗಿ ಎದುರಾಗಿದೆ ಪ್ರಿಯರೇ. ಪ್ರತಿದಿನ ಕೂಡ ನಾವು ವಾಕ್ಯದಲ್ಲಿ ನಮ್ಮನ್ನು ನಾವು ಪರಿಶೋಧಿಸಿಕೊಂಡ್ರೆ ಮಾತ್ರನೇ ಆ ಒಂದು ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿತ್ಯ ಜೀವನ ಪಡೆದುಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಪ್ರಿಯ. ಅದೇ ರೀತಿಯಾಗಿ ಮತ್ತೊಂದು ಒಂದು ಸವಾಲ್ ಕೂಡ ನಮ್ಮ ಎದುರು ಇದೆ ಪ್ರಿಯರೇ. ಏನಪ್ಪಾ ಅಂದ್ರೆ ನಮಗೆ ವಿರುದ್ಧವಾಗಿ ಸೈತಾನ ಕೂಡ ಸೈತಾನನು ಕೂಡ ನಮ್ಗೆ ಎದುರಿಸಿ ನಿಲ್ಲುವಂತ ಒಂದು ಸಮಯ ಈ ದಿನಗಳಲ್ಲಿ ಇದೆ ಪ್ರಿಯ. ನಮ್ಗೆ ದೇವರ ಪ್ರಣಾಳಿಕೆಗೆ ವಿರುದ್ಧವಾಗಿ, ದೇವರ ಮಾತಿಗೆ ವಿರುದ್ಧವಾಗಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಸೈತಾನನು ಕೂಡ ನಮ್ಮ ವಿರುದ್ಧವಾಗಿ ಅವನು ಕಾರ್ಯ ಮಾಡುವಂತವನಾಗಿದ್ದಾನೆ ಪ್ರಿಯರೇ. ಆದ್ರಿಂದ ನಾವು ಬಹಳ ಎಚ್ಚರಿಕೆಯಿಂದ ನಾವು ಈ ದಿನಗಳಲ್ಲಿ ಜೀವಿಸಬೇಕಾಗಿದೆ ಪ್ರಿಯರೇ. ದೇವರೇ ಬಳಿಗೆ ಬರುವಂತ ನಾವೆಲ್ಲರೂ, ಯಾಕೆಂದ್ರೆ ದೇವರ ಆಲೋಚನೆ ಏನಂದ್ರೆ ಮನುಷ್ಯರೇ ಎಲ್ಲರಿಗೂ ಭೂಮಿ ಮೇಲೆ ಜೀವಿಸುವಂತ ಒಂದು ಅವಕಾಶ ಕೊಟ್ಟು, ಮನುಷ್ಯರೇ ಮತ್ತೆ ಸತ್ತು ನೀವು ಮಣ್ಣಿಗೆ ಸೇರಿಸಿ ಮತ್ತೆ ನನ್ನ ಬಳಿಗೆ ಬನ್ನಿರಿ ಎಂಬುದು ದೇವರ ಉದ್ದೇಶ, ದೇವರ ಪ್ರಣಾಳಿಕೆಯಾಗಿದೆ ಪ್ರಿಯರೇ. ನಾವು ಪರಿಶುದ್ಧವಾದ ಜೀವಿತವನ್ನು ಜೀವಿಸಿ ಪರಿಶುದ್ಧರಾಗಿ ದೇವರ ಬಳಿಗೆ ಹೋಗಬೇಕೆಂಬುದೇ ದೇವರ ಒಂದು ಆಲೋಚನೆ, ದೇವರ ಉದ್ದೇಶ ಆಗಿದೆ. ಅದೇ ರೀತಿಯಾಗಿ ಸೈತಾನ ನಮ್ಮನ್ನ ಯಾವುದೇ ರೀತಿಯಾಗಿ ಇವ್ರನ್ನ ಪರಲೋಕಕ್ಕೆ ಸೇರಿಸಬಾರ್ದು, ನಿತ್ಯ ಜೀವಕ್ಕೆ ಸೇರಿಸಬಾರ್ದು ಎಂಬುದೇ ಅವನ ಒಂದು ಹೋರಾಟ ಆಗಿರ್ತದೆ. ಅವನದೊಂದು ಪ್ರಣಾಳಿಕೆ, ಅವನ ಒಂದು ಇದಾಗಿದೆ ಪ್ರೇರೆ. ಆದ್ದರಿಂದ ಸೈತಾನನ ವಿರುದ್ಧ ದೇವರು ಯೇಸು ಕ್ರಿಸ್ತರು ನಾನೇ ಮಾರ್ಗ ಅಂತ ಹೇಳಿದ್ರೆ ಅವನೊಂದು ಬೇರೆ ಒಂದು ಮಾರ್ಗನೇ ನಮಗೆ ತಿಳಿಯಪಡಿಸ್ತಾರೆ ಪ್ರೇರೆ. ಆದ್ದರಿಂದ ನಾವು ವಾಕ್ಯ ಕೇಳುವುದರಲ್ಲಿಯೂ ಬಹಳ ಆಸಕ್ತಿಯಿಂದ ಇರಬೇಕು ಪ್ರೇರೆ. ಒಂದು ವಾಕ್ಯವನ್ನು ಓದನ ಪ್ರೇರೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ಯಾಕೋಬನು ಬರೆದ ಪತ್ರಿಕೆ. ಆದ ಕಾರಣ ಎಲ್ಲಾ ನೀಚತನವನ್ನು, ಎಲ್ಲಾ ದುಷ್ಟತನವನ್ನು ತೆಗೆದು ಹಾಕಿ ಮನಸ್ಸಿನೊಳಗೆ ಬೀರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗುಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದಾಗಿದೆ. ಓಕೆ ಪ್ರೇಯರ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಪ್ರೇರೆ, ನಮ್ಮ ಆತ್ಮಗಳನ್ನು ರಕ್ಷಿಸುವಂತ ದೇವರ ಶಕ್ತಿಯುತವಾದಂತ ಮಾತಿಗೆ ಏನ್ ಕೊಡ್ಬೇಕಂತ ನಾವು ಆತ್ಮಗಳನ್ನು ರಕ್ಷಿಸುವಂತ ವಾಕ್ಯಕ್ಕೆ ನಾವು ನಮ್ರತೆಯಿಂದ ಎಡೆಗುಡಿರಿ ಎಂಬುದಾಗಿ ನಾವು ನೋಡ್ತೀವಲ್ಲ ಪ್ರೇರೆ. ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲಾ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗುಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೂ ಸಾಮರ್ಥ್ಯ ಉಳ್ಳದ್ದಾಗಿದೆ. ನಮಗೆ ಮುಖ್ಯವಾದಂಥದ್ದು ಈ ಪ್ರೇರೆ ಇಲ್ಲಿ ವಾಕ್ಯ. ಅದು ಸತ್ಯವಾದಂತ ವಾಕ್ಯ. ನಮ್ಮ ಆತ್ಮಗಳು ಯಾರೇ ಆಗ್ಲಿ ದೇವರ ಕಡೆಗೆ ಬರುವಂತ ಪ್ರತಿಯೊಬ್ಬರಿಗೂ ಕೂಡ ಶಕ್ತಿಯುತವಾದಂತ ಮಾತೇನಪ್ಪಾ ಅಂತ ಇಲ್ಲಿ ದೇವರು ಅಪೊಸ್ತಲನಾಗಿರ್ತಕ್ಕಂಥ ಯಾಕೋಬನ ಮೂಲಕ ಹೇಳ್ತಿರುವಂತ ಮಾತೇನಪ್ಪಾ ಅಂತಂದ್ರೆ ಪ್ರೇರೆ, ಅದು ನಿಮ್ಮ ಆತ್ಮಗಳನ್ನು, ಪ್ರತಿಯೊಬ್ಬರ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯ ಉಳ್ಳದ್ದು, ಶಕ್ತಿ ಉಳ್ಳಂತದ್ದು, ನಮ್ಮನ್ನು ನಡೆಸುವಂಥದ್ದು. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಈ ವಾಕ್ಯ ಪ್ರಕಾರ ನಾವು ನಡೆಯುವಂತವರಾಗಿ. ಅದೇ ರೀತಿಯಾಗಿ ಸೈತಾನನು ಕೂಡ ಒಂದು ಟಾರ್ಗೆಟ್ ಮಾಡ್ತಾನೆ, ವಾಕ್ಯಕ್ಕೆ ವಿರುದ್ಧವಾದಂತ ಒಂದು ಟಾರ್ಗೆಟ್ ಮಾಡ್ತಾನೆ ಪ್ರೇರೆ. ಯಾಕೆಂದ್ರೆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಬರ್ತಾ ಇದ್ದಂಗೆ ಅವನು ದೇವರ ಆತ್ಮನ ಮೂಲಕ ಈ ವಾಕ್ಯ ನಮ್ಗೆ ತಿಳಿಸಲ್ಪಡುತ್ತಿದ್ದಾಗಲೇ ಯಾರ್ಯಾರ ಬಲಹೀನತೆಗಳು ಅವನಿಗೆ ಗೊತ್ತಿದೆ ಪ್ರೇರೆ. ಆದಾಮನ ಫಸ್ಟ್ ಅವನು ಟಾರ್ಗೆಟ್ ಮಾಡಿದ ಆದಾಮನ ಬಳಿಗೆ ಅವನು ವಂಚನೆಗೆ ಒಳಬೀಳಲ್ಲ. ಆದ್ರೆ ಅವಳು ಬಳಿ ಹೋಗ್ತಾನೆ, ಅವಳ ಹತ್ರ ಟಾರ್ಗೆಟ್ ಮಾಡ್ತಾನೆ, ವಾಕ್ಯಕ್ಕೆ ವಿರುದ್ಧವಾದಂತ ಟಾರ್ಗೆಟ್. ನೀವು ದೇವರ ತರ ಆಗ್ತೀರ ಅಂದ್ರೆ ಅವ್ರು ಮೊದಲು ದೇವ್ರ ತರನೇ ಇದ್ರು, ಆದ್ರೆ ವಾಕ್ಯನೇ ಅವನಿಗೆ ಟಾರ್ಗೆಟ್ ಆಗಿರ್ತದೆ ಪ್ರೇರೆ. ನಂತರ ಆದಾಮನು ಅವಳನ ಬಳಿಗೆ ಬಂದು ಹಣ್ಣನ್ನು ತಿನ್ನುವಂತೆ ಮಾಡಿ, ಪಾಪ ಮಾಡುವಂತೆ ಮಾಡಿ, ದೇವರ ಆಜ್ಞೆಯನ್ನು ಮೀರುವಂತೆ ಮಾಡ್ಬಿಡ್ತಾನೆ ಪ್ರೇರೆ. ಒಬ್ಬೊಬ್ಬರ ಬಲಹೀನತೆಯನ್ನು ತಿಳಿದಂತ ಅವನು ಒಬ್ಬೊಬ್ಬರ ರೀತಿಯಲ್ಲಿ ವಿಧವಾದ ರೀತಿಯಲ್ಲಿ ಅವನು ಹೋಗ್ತಾನೆ. ದಾವೀದನ ಕೈಯಲ್ಲಿ ಕೊಡುವ ಪಾಪ ಮಾಡಿಸ್ತಾನೆ. ದೇವರ ವಾಕ್ಯ ಅವನಿಗೆ ಒಬ್ಬೊಬ್ಬರ ಬಲಹೀನತೆ ಏನೆಂಬುದು ಅವನಿಗೆ ಚೆನ್ನಾಗಿ ಗೊತ್ತಿದೆ. ನಾವು ದೇವರ ವಾಕ್ಯಕ್ಕೆ, ಸತ್ಯವಾಕ್ಯಕ್ಕೆ ಸರಿಯಾಗಿ ನಡೆಯುತ್ತಿರುವಂತ ಸಂದರ್ಭದಲ್ಲಿ ಅನೇಕರು ಸುಳ್ಳು ಬೋಧನೆಗಳು ಕೂಡ ನಮಗೆ ಈ ದಿನಗಳಲ್ಲಿ ವಾಕ್ಯದ ಮೂಲಕನೇ ನಮ್ಮನ್ನು ಮೋಸ ಮಾಡುವಂತ ಪರಿಸ್ಥಿತಿ ಈಗ ಈ ದಿನಗಳಲ್ಲಿ ದೇವರ ಮಕ್ಕಳು, ಕ್ರೈಸ್ತರು ಎದುರಿಸಬೇಕಾದಂತ ಒಂದು ಸಂದರ್ಭ ಬಂದಿದೆ ಪ್ರೇರೆ. ದೇವರು ಇದ್ದಾರಂದ್ರೆ ದೇವರು ಇದ್ದಾರಲ್ವಾ, ದೇವರು ಇದ್ದಾರಂದ್ರೆ ನಮಗೆ ಖಂಡಿತವಾಗಿ ದೆವ್ವ ಕೂಡ ಇದ್ದಾನೆ ಪ್ರೇರೆ. ಅವನು ದೆವ್ವ ಯಾವ ರೀತಿ ಕೆಲಸಗಳೆಲ್ಲ ಮಾಡ್ತಾನೆ ಅಂತಂದ್ರೆ, ಎಲ್ಲರೂ ತಿಳ್ಕೊಂಡಿರೋ ಪ್ರಕಾರ ಏನೋ ಅವನು ದೆವ್ವ ಅಂದ್ರೆ, ದೆವ್ವದ ಕಾರ್ಯಗಳಂದ್ರೆ ಲೋಕದ ರೀತಿಯಲ್ಲಿ ಜನ ತಿಳಿದುಕೊಂಡ ಪ್ರಕಾರ
ಒಂದು ಆಲದ ಮರದಲ್ಲಿ ಇದ್ದಾನೆ, ಒಂದು ಬಿಳಿ ಸೀರೆ ಕಟ್ಕೊಂಡಿದ್ದಾನೆ, ಹೂ ಮುಡ್ಕೊಂಡವ್ರೆ, ಕೈ ಕಾಲುಗಳು ಹಿಂದೆ ಇದೆ. ಈ ರೀತಿಯಾದಂತ ಒಂದು ವಿಭಿನ್ನವಾದಂತ ರೀತಿಯಲ್ಲಿ, ಅಂದ್ರೆ ಸಿನಿಮಾದಲ್ಲಿ ತೋರಿಸಿದ ಪ್ರಕಾರ ಆ ಒಂದು ಡೈರೆಕ್ಟರ್ ಕಲ್ಪನೆಗೆ ಬಂದ ರೀತಿಯಲ್ಲಿ ಸೈತಾನನಂದ್ರೆ ದೆವ್ವವನ್ನು ವಿವರಿಸ್ತಾರೆ ಪ್ರೇರೆ. ನಾವು ತಿಳ್ಕೊಂಡಿರೋದು ಅದೇ ಅಂತ. ಆದ್ರೆ ಅವನು ಬಹಳ ಕ್ಲೆವರ್ ಆಗಿ, ಅದು ನಾಜೂಕಾಗಿ, ಬಹಳ ಸಾಫ್ಟ್ ಆಗಿ, ನಯವಾಗಿ, ನೈಸ್ ಆಗಿ ಇದಾನೆ ಅಂತ ಜನಗಳಿಗೆ ಗೊತ್ತಿಲ್ಲ. ನಮಗೆ ಸತ್ಯವೇದ ಓದಿದ ನಂತರನೇ ಸೈತಾನನ ಒಂದು ಕ್ರಿಯೆಗಳು, ಅವನ ಒಂದು ಕಾರ್ಯಗಳು ಯಾವ ರೀತಿ ಇದೆ ಎಂಬುದಾಗಿ ನಮ್ಗೆ ದೇವರಾತ್ಮನ ಮೂಲಕ ನಮ್ಗೆ ತಿಳಿಸಲ್ಪಡ್ತಾ ಇದೆ ಪ್ರೇರೆ. ವಾಕ್ಯ ನಾವು ಓದುವಾಗ, ವಾಕ್ಯ ಪರಿಶೀಲಿಸುವಾಗ ಅವನ ಕಾರ್ಯಗಳೇನು, ಅವನ ಕುತಂತ್ರಗಳೇನು, ಅವನ ತಂತ್ರಗಳೇನೆಂಬುದಾಗಿ ನಮ್ಗೆ ಅನೇಕರು ತಿಳ್ಕೊಂಡಿರೋದೇನು, ಅವನು ಸೈತಾನ ಕ್ರಿಯೆಗಳು ಈ ರೀತಿ ಲೋಕಾನುಸಾರವಾಗಿದೆ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಅವನು ಬಹಳ ನಯವಂಚನೆಯಿಂದ ಒಬ್ಬೊಬ್ಬರ ಬಲಹೀನತೆ ಮೇಲೂ ಹೊಡಿತಾನೆ ಪ್ರೇರಿ. ಯಾಕೆಂದ್ರೆ ನಾವು ನಿತ್ಯ ರಾಜ್ಯ ಸೇರ್ಬಾರ್ದು, ಪರಲೋಕಕ್ಕೆ ಸೇರ್ಬಾರ್ದು. ಯಾಕೆಂದ್ರೆ ಅವ್ರು ಅಲ್ಲಿಂದ ದಬ್ಬಲ್ಪಟ್ಟವನು, ಅಲ್ಲಿರ್ತಕ್ಕಂತ ಒಂದು ದೇವರ ಮಹಿಮೆಯನ್ನು ಕಂಡಿರ್ತಕ್ಕಂಥ ಅಂತ ಮಹಿಮೆಗೆ ನಮ್ಮನ್ನು ಸೇರಿಸಬಾರ್ದು ಎನ್ನುವ ಉದ್ದೇಶದಿಂದಲೇ ಅವನು ಬಹಳ ಪ್ರತಿಯೊಬ್ಬರನ್ನು ಟಾರ್ಗೆಟ್ ಮಾಡಿರ್ತಾನೆ ಪ್ರೇರಿ. ದೇವರು ಇಂಥ ಸಂದರ್ಭದಲ್ಲಿ ಅದು ಬಹಳ ನಯವಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ದೇವ ಫಸ್ಟ್ ಮತ್ತೆ ದಾವಿದನ ಬಳಿಗೆ ಹೋಗಿ ಪಾಪ ಮಾಡುವಂತೆ ಮಾಡ್ತಾರೆ. ಆಮೇಲೆ ಸೊಲೊಮೋನ ಬಳಿಗೆ ಹೋಗ್ತಾನೆ, ಸೋಲನ ಬಳಿಗೆ ಹೋಗ್ತಾನೆ. ಅದೇ ರೀತಿಯಾಗಿ ಅಪೊಸ್ತಲರ ಬಳಿಗೂ ಕೂಡ ಅವನು ಬರ್ತಾನೆ ಪ್ರೇರಿ. ಅಂದ್ರೆ ಸುಳ್ಳು ಅಪೊಸ್ತಲ ಅಂತ ಹೇಳಿ ವಾಕ್ಯ ನೋಡ್ತೀವಿ ಪ್ರೇರಿ. ಅಪೊಸ್ತಲ ಅದು ಮಾತ್ರವಲ್ಲ, ನಿಮ್ಮನ್ನು ರಕ್ಷಿಸುವಂತ ಯೇಸು ಕ್ರಿಸ್ತನ ಬಳಿಗೂ ಕೂಡ ಅವನು ಬರ್ತಾನೆ. ಬಂದು ಅವನು ವಾಕ್ಯದ ಮೂಲಕ ತಪ್ಪು ಮಾಡುವಂತೆ ಪ್ರೇರೇಪಿಸ. ಆದ್ರೆ ಯೇಸು ಕ್ರಿಸ್ತರು ಯಾವುದೇ ರೀತಿಯಲ್ಲಿ ತಪ್ಪು ಮಾಡ್ಲಿಕ್ಕೆ ಅವನಿಗೆ ಅವಕಾಶ ಕೊಡೋದಿಲ್ಲ. ಅವನು ವಾಕ್ಯದ ಮೂಲಕ ಅವನ್ನ ಜಯಿಸ್ತಾರೆ. ಅದೇ ರೀತಿಯಾಗಿ ನಮ್ಮ ಬಳಿಗೆ ಬರೋದಿಲ್ಲ ಅಂತ ನಾವು ತಿಳ್ಕೊಂಡ್ರೆ ತಪ್ಪು ಪ್ರೇರೆ. ಅವನು ಯೇಸು ಕ್ರಿಸ್ತನೇ ಬಿಡದ ಅವನು ನಮ್ಮನ್ನು ಬಿಡೋದಿಲ್ಲ. ನಮ್ಮ ಬಳಿಗೆ, ಪ್ರತಿಯೊಬ್ಬರ ಬಳಿಗೆ ಅನೇಕ ರೂಪಗಳನ್ನು ತಾಳಿಕೊಂಡು ಬರ್ತಾನೆ. ಅಂದ್ರೆ ಅವಳ ಹತ್ರ ಒಂದು ರೂಪದಲ್ಲಿ ಹೋಗ್ತಾನೆ, ದಾವಿದನ ಬಳಿ ವಿಚಾರ ರೂಪದಲ್ಲಿ ಹೋಗ್ತಾನೆ, ಸೊಲೊಮೋನ ಒಂಥರ ರೂಪದಲ್ಲಿ, ಅಂದ್ರೆ ಭಿನ್ನ ಭಿನ್ನವಾದಂತ ರೂಪಗಳನ್ನು ತಾಳಿಕೊಂಡು ಅವನು ತನ್ನ ಕಾರ್ಯಗಳನ್ನು ಮಾಡ್ಲಿಕ್ಕೆ ಮುಂದೆ ಬರ್ತಾನೆ ಪ್ರೇರೆ. ಆದ್ರಿಂದ ನಮ್ಮ ಬಳಿಗೆ ಯಾವ ರೀತಿಯಲ್ಲಿ ಬರಬಹುದು ಪ್ರೇರೆ. ಹಣದ ರೂಪದಲ್ಲಿ ಬರಬಹುದು, ವಿಚಾರ ರೂಪದಲ್ಲಿ, ಅಥವಾ ನಮ್ಮ ಗಂಡ ಹೆಂಡತಿ ಮಕ್ಕಳ ರೂಪದಲ್ಲಿ, ಬಂಧು ಬಳಗದ ರೂಪದಲ್ಲಿ, ಅನೇಕ ವಿಧದಲ್ಲಿ ಬರ್ತಾರೆ. ಅಪೊಸ್ತಲನಾಗಿರ್ತಕ್ಕಂಥ ಯೂದನ ಬಳಿ ಅವನ ಹಣದ ಚೀಲ ಇಟ್ಕೊಂಡು ಆ ರೂಪದಲ್ಲಿ ಅವನ ವಂಚನೆ ಮಾಡಿದ ಪ್ರೇರೆ. ಸೈತಾನನ ಅನೇಕ ವಿಧವಾದಂತಹ ರೂಪಗಳನ್ನು ತಾಳಿಕೊಂಡು ಕ್ರೈಸ್ತರನ್ನು ಕೂಡ ನಮ್ಮ ಬಲಹೀನತೆಗಳನ್ನು ನೋಡಿ ಅದರ ಮೇಲೆ ಅವನು ಹೊಡೆಯುವಂತವನಾಗಿದ್ದಾನೆ. ಕ್ರೈಸ್ತರೆಲ್ಲರೂ ಕೈಯಲ್ಲಿ ಬೈಬಲ್ ಇದೆ ಪ್ರೇರೆ. ಎಲ್ಲರ ಕೈಯಲ್ಲಿ ಬೈಬಲ್ ಇದೆ. ಆದ್ರೆ ಬೈಬಲ್ ಒಳಗೆ ಏನಿದೆ ಎಂಬುದು ಕ್ರೈಸ್ತರಿಗೆ ಸರಿಯಾಗಿ ಗೊತ್ತಿಲ್ಲ ಪ್ರೇರೆ. ಕ್ರೈಸ್ತರ ಆಗಿರ್ತಕ್ಕಂಥ ನಾವು ಎಲ್ಲರೂ ಬೈಬಲ್ ಕೈಯಲ್ಲಿ ಇಟ್ಕೊಂಡಿದೀವಿ. ಅದನ್ನ ಸರಿಯಾಗಿ ಓದ್ತಾ ಇದೀವ, ಅದನ್ನ ಅರ್ಥ ಮಾಡ್ಕೊಳ್ತೀವ, ಪರಿಶೀಲಿಸ್ತಾ ಇದೀವ, ನಿಜವಾಗಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಏನಾದ್ರು ನಾವು ನಡೀತಾ ಇದೀವ ಎಂಬುದನ್ನು ನಮ್ಮನ್ನು ಡೈಲಿ ಪರಿಶೋಧನೆ ಮಾಡ್ಕೊಳ್ಳುವುದೇ ಈ ಒಂದು ಗೂಗಲ್ ಮೂಲಕ, ಒಂದು ಪ್ರಾರ್ಥನೆ ಕೂಟಗಳ ಮೂಲಕ ನಮ್ಮನ್ನು ಪ್ರತಿದಿನ ಪ್ರಾರ್ಥನೆಗಳಲ್ಲಿ ಅನೇಕ ಸೇವಕರು ಎಚ್ಚರಿಸುವಂತದ್ದಾಗಿದೆ ಪ್ರೇರೆ. ಅದನ್ನ ಅರ್ಥ ಮಾಡಿಕೊಂಡವರಾಗಿ ನಾವು ಬೈಬಲ್ ನಾವು ಕೈಯಲ್ಲಿ ಇಟ್ಕೊಂಡಿದೀವಿ ಹೊರತು, ಆದ್ರೆ ಅದ್ರ ಒಳಗಡೆ ಏನಿದೆ, ಅದರ ಒಂದು ಸತ್ಯಾರ್ಥ ಏನಿದೆ, ಗೂಢಾರ್ಥ ಏನಿದೆ ಎಂಬುದನ್ನು ನಾವು ತಿಳ್ಕೊಂಡಿಲ್ಲ ಪ್ರೇರೆ. ಕಾರಣ ಅದರ ಒಳಗೆ ಏನಿದೆ ಎಂಬುದು ಅವರಿಗೆ ಗೊತ್ತಿಲ್ಲ. ಇದು ಚೆನ್ನಾಗಿ ತಿಳಿದಂತ ಸೈತಾನನು, ಆಯ್ತು ನೀವು ಬೈಬಲ್ ಕೈಯಲ್ಲಿ ಇಟ್ಕೊಳ್ಳಿ, ಆದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅವನು ಮನಸ್ಸು ಕೊಡೋದೇಲೆ ಬೇರೆ ಬೇರೆ ಬೋಧನೆಗಳು, ಬೇರೆ ಬೇರೆ ಉಪದೇಶಗಳು, ಬೇರೆ ಬೇರೆ ಸಂದೇಶಗಳು ನಮಗೆ ವಾಕ್ಯಗಳ ಮೂಲಕನೇ ನಾವು ಮೈಂಡ್ ಅನ್ನ ಡೈವರ್ಟ್ ಮಾಡ್ತಾ ಇದೀನಿ. 2 ಕೊರಿಂಥ 11ನೇ ಅಧ್ಯಾಯ 3ನೇ ವಚನ ನೋಡೋಣ. 2 ಪ್ರಸನ್ನದ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 11:3. ಆದರೆ ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು, ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದೀತೆಂದು ನನಗೆ ಭಯವುಂಟು. ಓಕೆ ಪ್ರೇಮ. ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆ ನಿಮ್ಮ ಮನಸ್ಸು, ಅಂದ್ರೆ ನಿಮ್ಮ ಮನಸ್ಸು ಕೂಡ ಕ್ರಿಸ್ತನ ವಿಷಯದಲ್ಲಿ ಇರಬೇಕಾದ ಯಥಾರ್ಥತ್ವವನ್ನು ನಾವು ಯಾವುದೇ ರೀತಿಯಲ್ಲಿ ಅವನಿಗೆ ಅವಕಾಶ ಕೊಡಬಹುದು. ನಮ್ಮ ಪಾತಿವ್ರತ್ಯ, ದೇವರು ನಮ್ಗೊಂದು ಪರಿಶುದ್ಧತೆ ಕೊಟ್ಟಿದ್ದಾರೆ, ಒಂದು ನೀತಿ ಕೊಟ್ಟಿರುವಾಗ
ಯಾವುದೇ ರೀತಿಯಾದಂತ ಅವನಿಗೆ ಅವಕಾಶ ಕೊಡಬಾರದು ಎಂಬುದಾಗಿ ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಗೆ ಹೇಳ್ತಾ ಇದ್ದಾರೆ ಪ್ರೇರಲ್ಲಿ. ಯಾಕೆಂದ್ರೆ ನಾವು ಬಿಟ್ಟು ಇಲ್ಲಿ ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಓದಿತೆಂದು ನಮಗೆ ಭಯ ಉಂಟು. ಯಾಕೆಂದ್ರೆ ನಾವು ಪ್ರಸಿದ್ಧಿ ಪಡಿಸಿದ್ದ ಮತ್ತೊಬ್ಬ ಯೇಸುವನ್ನು, ಇಲ್ಲಿ ನೋಡಿ ಪ್ರೇರೆ, ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವಾಗಲೂ ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ಹೊಂದುವಾಗಲೂ ಅವಲಂಬಿಲಿ ಬೇರೊಂದು, ಇಲ್ಲಿ ನೋಡಿ, ಬೇರೊಂದು ಯೇಸುವನ್ನು, ನಾವು ನಂಬಿರ್ತಕ್ಕಂಥ ಯೇಸು ಮಾತ್ರವಲ್ಲ, ಅದನ್ನು ಯೇಸು ಸ್ವಾಮಿನೇ ಹೇಳಿದಾರಂತ ಹೇಳಿ ಅನೇಕ ವಿಧವಾದಂತ ಸುಳ್ಳು ಬೋಧನೆಗಳು ನಮ್ಗೆ ಹೇಳ್ತಾರೆ ಪ್ರೇರೆ. ಆದ್ರಿಂದ ನಾವು ಇಲ್ಲಿ 4ನೇ ವಚನದಲ್ಲಿ, ಯಾಕೆಂದ್ರೆ ನಾವು ಪ್ರಸಿದ್ಧಿ ಪಡಿಸಿದ್ದ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವರು, ಯೇಸು ಎಂಬ ಹೆಸರಿನಲ್ಲಿ ಹೇಳ್ಕೊಂಡು ನಮ್ಮ ಬಳಿಗೆ ಬರ್ತಾರಂತೆ, ನಮ್ಮನ್ನ ವಂಚನೆ ಮಾಡ್ತಾರಂತೆ. ಇದು ಸೈತಾನನ ಟಾರ್ಗೆಟ್ ಪ್ರೇರೆ. ಯಾಕೆಂದ್ರೆ ಅವನು ನಮ್ಮನ್ನು ಯಾವುದೇ ಕಾರಣಕ್ಕೂ ನಿತ್ಯ ಜೀವಕ್ಕೆ ಹೋಗ್ಲಿಕ್ಕೆ ಬಿಡದೆ ಕಾರಣ, ನಿತ್ಯ ಜೀವಕ್ಕೆ ಹೋಗ್ಬಾರ್ದು ಇವರು ಎಂಬುದನ್ನು ಒಂದು ಟಾರ್ಗೆಟ್ ಆಗಿರ್ತದೆ. ಆದ್ದರಿಂದ ಎಲ್ಲರೂ ಹೇಳುವಂತದನ್ನು ನಾವು ಕೇಳಬಾರ್ದು ಪ್ರೇರೆ. ಆದ್ರಿಂದ ಇದನ್ನ ನಾವು ಅರ್ಥ ಮಾಡಿಕೊಂಡವರಾಗಿ ಮುಂಬರುವ, ಯಾಕೆಂತಂದ್ರೆ ಯೇಸು ಕ್ರಿಸ್ತರು ಸೇವೆ ಮಾಡುವಂತ ಸಂದರ್ಭದಲ್ಲಿ ಅನೇಕ ಸೇವೆಗಳನ್ನು ಮಾಡಿಕೊಂಡು ಒಂದು ಶಿಷ್ಯರ ಬಳಿಗೆ, ಅಪೊಸ್ತಲರಿಗೆ ಹೇಳುವಂತ ಮಾತು, ನಿಮ್ಮ ಮನುಷ್ಯ ಕುಮಾರನು ಹೀಗೆ ಮನುಷ್ಯರಿಂದ ಹಿಡಿಯಲ್ಪಟ್ಟು ಒಡೆಯಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು ಮತ್ತೆ 3ನೇ ದಿನ ಎದ್ದು ಬರ್ತಾರೆ ಅಂತ ಹೇಳುವಾಗ, ಅಲ್ಲೊಂದು ಸಂದರ್ಭದಲ್ಲಿ ಹೇಳುವಂತ ಸಂದರ್ಭದಲ್ಲಿ ಅಪೊಸ್ತಲನಾಗಿರ್ತಕ್ಕಂಥ ಪೇತ್ರನ್ ಏನ್ ಹೇಳ್ತಾರೆ ಅಂದ್ರೆ, ಸ್ವಾಮಿ ನಿಮ್ಗೆ ಹೀಗೆ ಆಗ್ಬಾರ್ದು, ನಿಮ್ಗೆ ಹೀಗೆ ಆಗ್ಬಾರ್ದು ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತರು ಏನ್ ಹೇಳ್ತಾರೆ ಅಂದ್ರೆ, ಆಗ ಪೇತ್ರನನ್ನ ನೋಡಿ, ಆಗ ಪೇತ್ರನೇ ಅಂತ ಕರೆಯಲ್ಲ, ಏನಂತ ಹೇಳ್ತಾರೆ ಅಂದ್ರೆ, ಯೇಸು ಸ್ವಾಮಿ ಪಕ್ಕದಲ್ಲೇ ಇದ್ದಾರೆ, ಅವರೆಲ್ಲಾ ಅದ್ಭುತಗಳನ್ನು ಅತಿಶಯವಾದ ಕಾರ್ಯಗಳನ್ನು ಪಕ್ಕದಲ್ಲಿ ಇಟ್ಕೊಂಡು ನೋಡ್ತಾ ಇದ್ರು ಕೂಡ, ಅವರು ಹೇಳುವಂತ ಸಂಬೋಧನೆ ಮಾಡುವಂತ ವಿಚಾರ ನೋಡಿ, ಸೈತಾನ ಯಾವ ರೀತಿ ವಂಚನೆ ಮಾಡ್ತಾನೆ ಅಂತ, ಯೇಸು ಕ್ರಿಸ್ತನ ಕಾರ್ಯಗಳಿಗೆ ಅಡ್ಡಿಯಾಗುವಂತ ಮಾತುಗಳು ಯಾರ್ದು, ಪ್ರಧಾನನಾಗಿರ್ತಕ್ಕಂಥ ಅಪೊಸ್ತಲರಲ್ಲಿ ಪ್ರಧಾನನಾಗಿರ್ತಕ್ಕಂಥ ಅಥವಾ ದೊಡ್ಡವರಾಗಿರ್ತಕ್ಕಂಥ ಪೇತ್ರನ ಮೂಲಕನೇ ಸೈತಾನ ಅಲ್ಲಿ ಮಾತಾಡ್ತಾರೆ. ಅವಾಗ ಯೇಸು ಸ್ವಾಮಿ ಹೇಳುವಂಥದ್ದು ಪೇತ್ರನೇ ಅಂತ ಕರೆಯಲ್ಲ, ಯಾಕೆಂದ್ರೆ ಸ್ಟಾರ್ಟಿಂಗ್ ಪೇತ್ರನ ಕರೆಯುವ ಪೇತ್ರನೇ, ಸೀಮೋನ್ ಪೇತ್ರನೇ, ನನ್ನಿಂದ ಬಾ, ನಿನ್ನನ್ನ ಮನುಷ್ಯರಿರುವಂತ ಬೆಸ್ತರನ್ನಾಗಿ ಮಾಡ್ತೀನಿ ಅಂತ ಕರೆಯುವಂತ ಸಂದರ್ಭ ಬೇರೆ. ಅವಾಗ ಪೇತ್ರ ಅಂತ ಕರೀತಾರೆ ಹೆಸರು ಹಿಡಿದು. ಆದ್ರೆ ಈ ಸಂದರ್ಭದಲ್ಲಿ ಸೈತಾನನೇ ಅಂತ ಕರೀತಾರೆ. ಯಾರನ್ನ ಅಂದ್ರೆ, ಅಂತ ದೊಡ್ಡ ಸೇವಕನನ್ನ ಬಳಿಗೆ ಸೈತಾನ ಯಾವ ರೀತಿ ವಂಚನೆ ಮಾಡ್ತಾನೆ ಅಂದ್ರೆ, ನೀವು ಎಷ್ಟರ ಮಟ್ಟಿಗೆ ಪ್ರಿಯರಿ ಸೈತಾನನೇ ಎಂದು ಹೇಳುತ್ತಾರೆ. ಯಾಕೆಂದ್ರೆ ಯೋಬನ ಹೆಂಡತಿ ಕೂಡ ಹಾಗೆ ಸೈತಾನ ಕಾರ್ಯಗಳು ಹೇಗೆ ಮಾಡ್ತಾರೆ ಅಂದ್ರೆ, ಇನ್ನು ನಿನ್ನ ಯೋಬನ ಹೆಂಡತಿ ಕೂಡ ಆಕೆಯ ಬಳಿಗೆ ಬಂದು ಅವನು ಕಾರ್ಯ ಮಾಡುವಂತ ಅಂದ್ರೆ, ಆ ದೇವರನ್ನು ದೂಷಿಸಿ ನೀನ್ ಇನ್ನೂ ಸಾಯಿ, ಯಾಕೆಂದ್ರೆ ಅಷ್ಟು ದನ ಕುರಿ ಮೇವು ಎಲ್ಲಾ ಸತ್ರುನು, ಆಸ್ತಿ ನಷ್ಟ ಆದ್ರೂ, ಮಕ್ಕಳು ಸತ್ರುನು, ಇನ್ನು ನಿನ್ನ ಯಥಾರ್ಥತ್ವ ಬಿಟ್ಟಿಲ್ವಾ, ನೀನು ಇನ್ನು ದೇವ್ರೆ ಅಂತ ಹೇಳಿ ನೀನು ಸಾಯ್ತಾ ಇದೆಯಲ್ಲ, ನೀನು ಆ ದೇವರನ್ನ ದೂಷಿಸಿ ಸಾಯಿ ಅಂತ ಯೋಬನ ಹೆಂಡತಿ ಬಳಿ ಬಂದು ಅವನು ಕಾರ್ಯ ಮಾಡುವಂತ ಆ ರೀತಿಯಾದಂತಹ ಸಂದರ್ಭಗಳು ನಾವು ಸತ್ಯವೇದದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಹೊಸದಾಗಿ ದೀಕ್ಷಾಸ್ಥಾನ ತೆಗೆದುಕೊಂಡಂತ ಮಕ್ಕಳ ಬಳಿ ಕೂಡ ಈ ರೀತಿಯಾದಂತ ವಂಚನೆ ಮಾತುಗಳು ಸೈತಾನು ತಂದೊಡ್ಡುವಂತದ್ದಾಗಿದೆ ಪ್ರಿಯರೇ. ಹೊಸದಾಗಿ ದೇವರ ಬಳಿಗೆ ಬರುವಂತವರಿಗೆ ಈಗ ದೇವ ಸೇವಕರ ಮೂಲಕ ಆಶೀರ್ವಾದಗಳು ಅದು ಇದು ಅಂತ ಹೇಳ್ಕೊಂಡು ಅವ್ರನ್ನ ಮೋಸ ಮಾಡುವಂತ ಸಂದರ್ಭಗಳು ಪ್ರಿಯರೇ. ಅದೇ ರೀತಿಯಾಗಿ ಏನೋ ಸಣ್ಣ ಪುಟ್ಟ ಏನೋ ಒಂದು ರೋಗ ಕಾಯಿಲೆ ಬಂತು, ದೀಕ್ಷಾಸ್ಥಾನ ತೆಗೆದುಕೊಂಡಂತ ಹೊಸಬರಿಗೆ, ಇಲ್ಲ ಸಣ್ಣದಾಗ ಒಂದು ಆಕ್ಸಿಡೆಂಟ್ ಆಯ್ತು, ಅವರ ಬಂಧು ಬಳಗದವರ ಮೂಲಕನೇ, ನೋಡು ನೀವು ಆ ದೇವ್ರಿಗೆ ಹೋಗಿದ್ದಕ್ಕೇನೆ ಹಿಂಗಾಯ್ತು ಅಂತೇಳಿ ತನ್ನ ಕುಟುಂಬದವರೊಂದಿಗೆ ತಮ್ಮ ಸಂಬಂಧಿಕರ ಮೂಲಕನೇ ಸೈತಾನ ಕಾರ್ಯ ಮಾಡುವಂತವನಾಗಿದ್ದಾನೆ ಪ್ರೇರಿ. ಸಂದರ್ಭಗಳು ಬಹಳ ಇರುವುದರಿಂದ ನಾವು ಬಹಳ ಎಚ್ಚರಿಕೆಯಿಂದ ದೇವರ ವಾಕ್ಯಕ್ಕೆ ನಮ್ರವಾಗಿ ಕಿವಿ ಕೊಡುತ್ತಾ ಆ ವಾಕ್ಯಾನುಸಾರ ನಮ್ಮನ್ನ ಜೀವಿತಗಳನ್ನು ಸರಿಪಡಿಸಿಕೊಂಡು ಹೋಗುವಂತ ಒಂದು ಕಾರ್ಯಗಳಾಗಿದೆ ಪ್ರೇರಣೆ. ಒಂದು ಹೊಸದಾಗಿ ದೀಕ್ಷಾ ಸಂತೆಗಳ ಒಂದು ತಾಯಿ ದೇವರ ಸುವಾರ್ತೆ ಆಸಕ್ತಿಯನ್ನು ಹೊಂದಿ ದೇವರ ಪ್ರೀತಿಯನ್ನು ಕಂಡುಕೊಂಡ ನಂತರ ಅನೇಕ ಕಡೆಗಳಲ್ಲಿ ಸುವಾರ್ತೆ ಸಾರುವಂತ ಸಂದರ್ಭದಲ್ಲಿ ಆ ತಾಯಿ ಅನೇಕ ಕಡೆ ಹೋಗಿ ಪ್ರಾರ್ಥನೆ ಮಾಡುವಂಥದ್ದು, ಅನೇಕರಿಗೆ ಕರಪತ್ರಗಳು ಹಂಚುವುದು, ಅನೇಕರಿಗೆ ಒಂದು ದೇವರ ಸೇವೆಯನ್ನು ಸುವಾರ್ತೆಯನ್ನು ಸಾರುವಂತ ಸಂದರ್ಭದಲ್ಲಿ ತನ್ನ ಮಗಳ ಮೂಲಕನೇ ಸಹಿತನು
ಅವ್ರನ್ನ ವಂಚನೆ ಮಾಡ್ತಾರೆ. ಯಾವ ರೀತಿ ಅಂತಂದ್ರೆ ಪ್ರಿಯರೇ, ನೋಡಮ್ಮ ನಿನಗೆ ವಯಸ್ಸಾಗಿದೆ, ನೀನ್ ಬಿಸಿಲಲ್ಲಿ ಈ ಕರಪತ್ರಗಳನ್ನ ತಗೊಂಡು ಯಾಕೆ ಆಚೆ ಈಚೆ ಓಡಾಡ್ತೀಯ? ನಿನಗೆ BP ಇದೆ, ಶುಗರ್ ಇದೆ, ನಿನ್ಗೆ ಆರೋಗ್ಯ ಸರಿ ಇಲ್ಲ, ಇದೆಲ್ಲ ಈ ಬೇಡಮ್ಮ, ನೀನ್ ಮನೇಲಿ ಇದ್ಬಿಡು, ಯಾಕೆ ಆಚೆ ಕಡೆ ಹೋಗಿ ಇಷ್ಟು ಕಷ್ಟ ಪಡ್ತೀಯ ಅಂತ ಹೇಳಿ ತನ್ನ ಮಗಳೇ ಅವ್ರಿಗೆ ಒಂದು ಸಜೆಷನ್ ಕೊಡುತ್ತಾರೆ. ಆ ರೀತಿಯಾದಂತ ಕಾರ್ಯಗಳು ಅನೇಕರಿಗೆ ಸಂಭವಗಳು ನಡೀತಾ ಇದೆ ಪ್ರಿಯರೇ ಈಗಿನ ದಿನಗಳಲ್ಲಿ. ನಮ್ಮ ನಮ್ಮ ಬಂಧು ಬಳಗದವರ ಮೂಲಕ, ನಮ್ಮ ಮಕ್ಕಳ ಮೂಲಕನೇ, ನಮ್ಮ ಒಂದು ಒಂದು ಸ್ನೇಹಿತರ ಮೂಲಕನೇ ಈ ರೀತಿಯಾದಂತ ಸಂದರ್ಭಗಳು ಅನೇಕರು ಎದುರಿಸಿರ್ಬೋದು, ಇನ್ನು ಬರುವಂತ ದಿನಗಳು ಕೂಡ ಇದೆ ಪ್ರಿಯರೇ. ಆ ರೀತಿಯಾದಂತ ಸಂದರ್ಭಗಳು ನಾವು ನೋಡ್ತಾ ಇರ್ಬೇಕಾದ್ರೆ ಅಪೊಸ್ತಲನಾಗಿರ್ತಕ್ಕಂತ ಪೌಲನು ನಮಗೆ ವಾಕ್ಯದ ಮೂಲಕ ಬಹಳ ಸ್ಪಷ್ಟವಾಗಿ ಸತ್ಯವಾಕ್ಯಕ್ಕೆ ವಿರುದ್ಧವಾದಂತ ಕಾರ್ಯಗಳು ಈ ರೀತಿ ಬರ್ತದೆ ಎಂಬುದಾಗಿ ವಾಕ್ಯದ ಮೂಲಕ ನಮಗೆ ತಿಳಿಯಪಡಿಸ್ತಾ ಬರ್ತಾ ಇದ್ದಾರೆ ಪ್ರೇರೆ. ಹೇಗೆ ನಮಗೆ ಒಂದು ಇಂಟನ್ನು ಕೊಡ್ತಾ ಇದ್ದಾರೆ, ಒಂದು ಆಲೋಚನೆಯನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ, ದೇವರ ವಾಕ್ಯ ನಾವು ಒಂದು ಕ್ಲೂಗಳು ಕೊಡ್ತಾ ಇರ್ತಾರೆ. ಸತ್ಯವೇದ ನಾವು ಓದುವಾಗ್ಲೇನೆ ಅದು ಗೊತ್ತಾಗೋದು ಪ್ರೇರೆ. ಹೌದು, ಇಂಥವ್ರ ಮೂಲಕ ನಮ್ಗೆ ವಂಚನೆ ಮಾಡ್ತಾನೆ, ಇಂಥವ್ರ ಮೂಲಕ ನಮ್ಮನ್ನ ಒಂದು ಹಿಂದಕ್ಕೆ ಅಂದ್ರೆ ಕ್ರಿಸ್ತ ನಂಬಿಕೆಯಿಂದ ಹಿಂದಕ್ಕೆ ಸೆಳೆಯುವಂತ ಕಾರ್ಯಗಳು ಅನೇಕರಿಗೆ ನಡೀತಾ ಇರ್ತದೆ ಪ್ರೇರೆ. ಆದ್ರಿಂದ ಬಹಳ ನಾವು ಎಚ್ಚರಿಕೆಯಿಂದ ಜೀವಿಸಬೇಕಾಗ ಬರ್ತದೆ ಪ್ರಿಯ. ಅದರಿಂದ ಎರಡನೇ ಕೊರಿಂಥ 11:4 ಓದನೆ ಪ್ರಿಯ. ಆಯ್ತು, ಅದಾಯ್ತು. ಯಾಕಂದರೆ ನಾವು ಪ್ರಸಿದ್ಧಿ ಪಡಿಸದಿದ್ದ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವಾಗಲೂ, ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ಹೊಂದುವಾಗಲೂ, ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆಯನ್ನು ಕೇಳುವಾಗಲೂ ನೀವು ಸಹಿಸಿಕೊಳ್ಳುತ್ತಿರುವುದು ಬಹು ಆಶ್ಚರ್ಯ. ಓಕೆ ಇಲ್ಲಿ ಬೇರೊಂದು ಸುವಾರ್ತೆ ಅಂದ್ರೆ, ಸುವಾರ್ತೆ ಅಂದ್ರೆ ಯೇಸು ಕ್ರಿಸ್ತರ ಒಂದು ಅವರ ಒಂದು ತ್ಯಾಗ ಸಮರಣ, ಅವರ ಒಂದು ಸತ್ತು 3ನೇ ದಿವಸದಲ್ಲಿ ಎದ್ದು ಬಂದಂತ ಪುನರುತ್ಥಾನದ ಇದು ಸುವಾರ್ತೆ ಪ್ರೇರೆ. ಇದಕ್ಕೆ ಬೇರೊಂದು ಸುವಾರ್ತೆಗಳನ್ನು ಕಲ್ಪಿಸಿಕೊಳ್ತಾ ಇದ್ದಾರೆ ಅನೇಕರು. ಸುಳ್ಳು ಅಪೊಸ್ತಲರು, ಸುಳ್ಳು ಬೋಧಕರು, ಸುಳ್ಳು ಆದಂತ ಕಾರ್ಯಗಳು ಮಾಡ್ತಾ ಅನೇಕರನ್ನು ವಂಚನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅದೇ 11ನೇ ಅಧ್ಯಾಯ 13ನೇ ವಚನ, ಅದೇ ಅಧ್ಯಾಯದ 13ನೇ ವಚನ ನೋಡೋಣ ಪ್ರೇರೆ. ಆದರೆ ಅಂತವರು ಸುಳ್ಳು ಅಪೊಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೊಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ನೋಡಿ ಪ್ರೇರಲ್ಲಿ, ಆದರೆ ಅಂತವರು ಸುಳ್ಳು ಅಪೊಸ್ತಲರಂತೆ. ಅವರು ಸುಳ್ಳು ಅಪೊಸ್ತಲರು ಸುಳ್ಳು ಅಪೊಸ್ತಲರಾಗ್ಬಿಟ್ಟಿದ್ದಾರೆ. ಅಪೊಸ್ತಲರ ರೀತಿನೇ ಕಾಣಿಸ್ತಾರೆ, ಮೋಸಗಾರರಾದ ಕೆಲಸದವರೂ ಆಗಿದ್ದಾರಂತೆ. ಕ್ರಿಸ್ತನ ಅಪೊಸ್ತಲರಾಗೇ ಇವರು ಅವರ ಬಾಯಲ್ಲಿ ಎಲ್ಲಾ ವಾಕ್ಯಗಳೇ ಬರ್ತಾ ಇರ್ತದೆ. ಅವರ ಒಂದು ವೇಷಧಾರಿಗೂ ಕೂಡ ಅವರ ನಯವಾದ ಮಾತುಗಳು, ವಂಚನೆಗಳಿಂದ ಕೂಡಿದಂತ ಮಾತುಗಳು, ಅನೇಕ ಆತ್ಮಗಳನ್ನು, ಅನೇಕ ವಿಧವಾದಂತ ಆಶೀರ್ವಾದಗಳು, ಅದು ಇದು ಅಂತ ಹೇಳಿ ಅವ್ರನ್ನ ವಂಚನೆ ಮಾಡಿ, ಮೋಸ ಮಾಡಿ ಹೋಗುವಂತ ಸೇವಕರು ಈ ದಿನಗಳಲ್ಲಿ ಬಹಳ ಯಥೇಚ್ಛವಾಗಿ ಹೆಚ್ಚಿದ್ದಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡ್ತೀವಿ ಪ್ರೇರಣೆ. ಅವರು ಏನಂತೆ ಅಪೊಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ತಾ ಇದ್ದಾರೆ. ಇವರು ನಿಜವಾದಂತ ಸತ್ಯವಾದಂತ ಸೇವಕರು, ಒಳ್ಳೆ ಬೋಧಕರು, ಒಳ್ಳೆ ಸೇವಕರು ಅಂತ ಹೇಳಿ ಅನಿಸ್ಕೊಳ್ಳುವ ಮಟ್ಟಿಗೆ ಅವರು ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ಇದೇನು ಆಶ್ಚರ್ಯವೇನಿಲ್ಲ. ಸೈತಾನು ತಾನೇ ಪ್ರಕಾಶವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳಿರುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವರು. ಇದು ದೊಡ್ಡದಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೀವಿ. ಅವರ ಅಂತ್ಯಾವಸ್ಥೆ ಅವರ ಕೃತ್ಯಗಳಿಗೆ ತಕ್ಕ ಹಾಗೆ ಆಗುವುದು. ಯಾಕೆಂದ್ರೆ ನಾವು ವಾಕ್ಯ ಓದುವಾಗ ಯಾರು ನಿಜವಾದ ಅಪೊಸ್ತಲರು, ನಿಜವಾದ ಸೇವಕರು, ಈ ನಿಜವಾದ ಸೇವಕರ ಅಥವಾ ಸುಳ್ಳು ಅಪೊಸ್ತಲರ, ಇವರು ಸುಳ್ಳು ಪ್ರವಾದಿಗಳ ಅಥವಾ ಸುಳ್ಳು ಬೋಧಕರ ಎಂಬುದಾಗಿ ನಾವು ವಾಕ್ಯ ಓದಿ ಅರ್ಥ ಮಾಡಿಕೊಳ್ಳುವಾಗ ಇಂತಹ ನಮ್ಗೆ ಅರ್ಥ ಆಗುತ್ತೆ ಪ್ರೇರೆ. ಆದ್ರಿಂದ ನಾವು ಬಹಳ ಎಚ್ಚರಿಕೆಯಿಂದ, ಯಾಕೆಂತಂದ್ರೆ ಅನೇಕರು ಬಂದು ಈ ರೀತಿಯಾದಂತಹ ಸುಳ್ಳು ಬೋಧನೆಗಳ ಮೇಲೆ ಅನೇಕರನ್ನ ನಾವು ವಂಚನೆ ಒಳಪಡಿಸ್ತಾ ಇದಾರೆ ಪ್ರಿಯ. ಈಗ ನಮ್ಗೆ ಏನಾದ್ರು ಒಂದು ಕಾಯಿಲೆ ಬಂತಂದ್ರೆ ನಾವು ಬಾಡಿಗೆ ಏನಾದ್ರು ಅನಾರೋಗ್ಯ ಆದ್ರೆ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಹಾಸ್ಪಿಟ್ಲ್ಗಳಿದೆ ಪ್ರಿಯರೇ. ಅದೇ ರೀತಿಯಾಗಿ ಒಳ್ಳೆ ಉಪದೇಶ ಬೇಕು ಅಂದ್ರೆ, ಒಳ್ಳೆ ವಿದ್ಯಾಭ್ಯಾಸ ಬೇಕಂದ್ರೆ ಸ್ಕೂಲ್ಗಳಿಗೆ ಹೋಗ್ತೀವಿ. ನಮಗೆ ಸತ್ಯವಾಕ್ಯ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಳ್ಳೆ ಸಭೆಯನ್ನು ಹುಡುಕ್ಬೇಕು ಪ್ರಿಯರೇ. ಅಂತ ಒಳ್ಳೆ ಸತ್ಯವಾದಂತ ವಾಕ್ಯ ಹೇಳುವಂತ ಸಭೆ ನಾವು ಹುಡುಕಿಕೊಂಡು ಹೋಗಿ ಅಲ್ಲಿ ದೇವರ ವಾಕ್ಯಾನುಸಾರ ಜೀವಿಸಬೇಕೆಂಬುದಾಗಿ ಮನವಿ ಮಾಡ್ತಾ ಇದ್ದೀನಿ ಪ್ರಿಯರೇ. ಯಾಕೆಂತಂದ್ರೆ ಸತ್ಯವಾಕ್ಯ ಇಲ್ಲ, ಅನೇಕ ಸಭೆಗಳಲ್ಲಿ ಸತ್ಯವಾಕ್ಯ ಇಲ್ಲ, ಬರೀ ದೇವರ ವಾಕ್ಯನೇ ಇರಲ್ಲ, ಬರೀ ಬೇರೆ ಬೇರೆ ಅವರ ಒಂದು ಆಚಾರಗಳು, ವಿಧಾನಗಳು, ಬೇರೆ ಬೇರೆವಾದಂತ ಒಂದು
ಪ್ರಾರ್ಥನೆಗಳು, ಒಂದು ಸಾಕ್ಷಿಗಳು, ಒಂದು ಆರಾಧನೆಗಳು, ಬರೀ ಇದರಲ್ಲಿ ಕಾಲ ಕಳೆದು, ದಿನವನ್ನು ಕಳೆದು, ಸಮಯವನ್ನು ವ್ಯರ್ಥ ಮಾಡಿ ಹೋಗ್ತಾ ಇದಾರೆ ಹೊರತು. ಆದ್ರೆ ನಮ್ಮ ಸೆಮಿನಾರ್ಗಳಲ್ಲಿ ನೋಡ್ತೀವಲ್ಲ ಪ್ರೇರೆ, ಬೆಳಗಿನಿಂದ ಸಾಯಂಕಾಲ ಗಂಟ 5 ದಿವಸಗಳು ಪೂರ್ತಿ ವಾಕ್ಯದ ವಾಕ್ಯದ ಪ್ರಕಾರನೇ ನಮ್ಮ ಜೀವನ ಇರಬೇಕೆಂಬ ಉದ್ದೇಶದಿಂದ ಸತ್ಯವಾಕ್ಯ ಇರುವಂತ ಸಭೆಗಳನ್ನ ಹುಡುಕಿಕೊಂಡು ಅಂತ ಸಭೆಗಳಲ್ಲಿ ನಾವು ಒಂದು ವಿಶ್ವಾಸಿಗಳಾಗಿ ಅಥವಾ ಅಲ್ಲಿ ಇರುವಂತದ್ದು, ಅಲ್ಲಿ ಸೇವೆ ಮಾಡುವಂತದ್ದು ಆಗಿರ್ಬೇಕು ಎಂಬುದಾಗಿ ಇಲ್ಲಿ ನಮ್ಗೆ ಸ್ಪಷ್ಟಪಡಿಸ್ತದೆ ಪ್ರೇರೆ. ಯಾಕೆಂತಂದ್ರೆ ನಾವು ಒಂದು ವಚನವಾದನ ಪ್ರೇರೆ, ಯಾಕೆ ಹೆಚ್ಚು ಕಲಬೆರಕೆ ಮಾಡುವಂತವ್ರು ಆಗಿದ್ದಾರೆ ಸಹಿತ 2 ಕೊರಿಂಥ 2:17 2 ಕೊರಿಂಥ 2ನೇ ಅಧ್ಯಾಯ 17ನೇ ವಚನ. ಆದರೆ ನಾವು ದೇವರ ವಾಕ್ಯವನ್ನು ಕಲಬೆರಕೆ ಮಾಡುವವರಾದ ಹೆಚ್ಚು ಪಾಲಿನ ಜನರ ಹಾಗಿರದೆ, ನಿಷ್ಕಪಟಿಗಳಾಗಿ ದೇವರಿಂದ ಉಪದೇಶ ಹೊಂದಿದವರಿಗೆ ತಕ್ಕ ಹಾಗೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿದ್ದುಕೊಂಡು ದೇವರ ಸಮಕ್ಷಮದಲ್ಲಿಯೇ ಮಾತಾಡುತ್ತೇವೆ. ನೋಡಿ ಪ್ರೇರೆ, ಇಲ್ಲಿ ವಾಕ್ಯ ಅಪೊಸ್ತಲನಾದ ಪೌಲನು ಎಷ್ಟು ಸ್ಪಷ್ಟವಾಗಿ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅಂದ್ರೆ, ದೇವರ ವಾಕ್ಯವನ್ನು ಕಲಬೆರಕೆ ಮಾಡುವವರಾದ ಹೆಚ್ಚು ಪಾಲಿನವರು ಅಂದ್ರೆ ನಮ್ಗೆ ಈ ರೀತಿಯಾದಂತಹ ಸುಳ್ಳು ಬೋಧಕರು, ಸುಳ್ಳು ಅಂದ್ರೆ ದೇವರ ವಾಕ್ಯವನ್ನು ಕಲಬೆರಕೆ ಮಾಡುವಂಥದ್ದು, ಅದು ಇದು ಅಂತ ಹೇಳಿ ಏನೇನೋ ಮೋಸ ಮಾಡಿ ಉಲ್ಟಾ ಪಲ್ಟಾ ಹೇಳಿ ದೇವರ ವಾಕ್ಯವನ್ನು ಮೋಸ ಮಾಡಿ ನಯವಂಚನೆ ಮಾಡಿ ಅನೇಕರನ್ನ ವಂಚಿಸುವಂತ ಕಾರ್ಯಗಳು ನಡೀತದೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇರ್ತಾರೆ. ಕಲಬೆರಕೆ ಮಾಡ್ತಾರಂತೆ ಹೆಚ್ಚು ಪಾಲಿನವರು, ಅದು ಸ್ವಲ್ಪ ಜನ ಇಲ್ಲಂತೆ. ಆಗಿನ ಕಾಲದಲ್ಲಿ ಮೊದಲನೇ ಶತಮಾನದಲ್ಲೇನೆ, ಅಪೊಸ್ತಲರ ಕಾಲದಲ್ಲಿನೇ, ಅಪೊಸ್ತಲನಾದ ಪೌಲನ ಕಾಲದಲ್ಲಿನೇ ಈ ರೀತಿಯಾಗಿ ಹೆಚ್ಚಿನ ಪಾಲಿನ ಜನರು ಇದ್ರೆ, ಈಗ ಎಷ್ಟು 2000 ವರ್ಷಗಳ ಮೇಲಾಯ್ತಲ್ಲ ಪ್ರೇರೆ. ಈಗ ನೋಡುವುದಾದ್ರೆ ಎಷ್ಟೋ ಜನ ಆತರ ಸುಳ್ಳು ಪ್ರವಾದಿಗಳು, ಸುಳ್ಳು ಅಪೊಸ್ತಲರು, ಸುಳ್ಳು ಬೋಧಕರು ಎದ್ದಿದ್ದಾರೆ ಎಂಬುದಾಗಿ ನಾವು ಮನವರಿಕೆ ಮಾಡ್ಕೊಳ್ಬೇಕಾಗ್ತದೆ ಪ್ರೇರೆ. ಹೆಚ್ಚು ಪಾಲಿನ ಜನರಾಗಿದ್ದಾರೆ. ಅವ್ರು ಏನ್ ಸುಮ್ನೆ ಇರಲ್ಲ, ಸೈತನ ಸುಮ್ನೆ ಬಿಡಲ್ಲ ಪ್ರೇರೆ. ಅನೇಕರನ್ನು ಆ ರೀತಿ ಎಬ್ಬರಿಸ್ತಾರೆ. ನಿಜವಾಗಿ ವಾಕ್ಯ ತರನೇ ಅವ್ರು ನಡ್ಕೊಂತಾರೆ, ವೈಟ್ ಅಂಡ್ ವೈಟ್ ಹಾಕೊಂಡಿರ್ತಾರೆ, ನಯವಾಗಿ ಮಾತಾಡ್ತಾರೆ, ಎಲ್ಲಾ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಆದ್ರೆ ವಾಕ್ಯಗಳನ್ನ ಕಲಬೆರಕೆ ಮಾಡ್ತಾ ಇರ್ತಾರೆ. ಸತ್ಯವಾದಂತ ಒಂದು ಆರೋಗ್ಯಕರವಾದಂತ ಮಾತುಗಳು ಇರಲ್ಲ, ಆ ಸತ್ಯವಾದಂತ ವಾಕ್ಯಗಳು ಇರೋದಿಲ್ಲ. ಹೆಚ್ಚು ಪಾಲಿನ ಜನರು ಆಗಿರದೆ ಇಲ್ಲಿ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಪೊಸ್ತಲನಾದ ಪೌಲನು. ನಾವು ಎಚ್ಚರಿಕೆಯಿಂದ ಇರಬೇಕು. ಅನೇಕ ಅಂದ್ರೆ ಹೆಚ್ಚು ಪಾಲಿನ ಜನರ ಹಾಗೆ ಇರದೆ, ನಿಷ್ಕಪಟಿಗಳಾಗಿ ದೇವರಿಂದ ಉಪದೇಶ ಹೊಂದಿದವರಾಗಿ, ಅಂದ್ರೆ ಸತ್ಯವೇದ ವಾಕ್ಯಾನುಸಾರ ಯಾರು ಏನ್ ಹೇಳ್ತಾರೋ ಒಳ್ಳೆಯ ಉಪದೇಶ, ಆರೋಗ್ಯಕರವಾದಂತ ಉಪದೇಶವನ್ನು ಹೊಂದಿದವರಾಗಿ, ತಕ್ಕ ಹಾಗೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ, ಸಭೆಯ ಅನ್ಯೋನ್ಯತೆಯಲ್ಲಿ, ಒಂದು ಪ್ರೀತಿಯಲ್ಲಿ ಇದ್ದುಕೊಂಡು ದೇವರ ಸಮಕ್ಷಮದಲ್ಲಿ ಮಾತನಾಡುವಂತ ಒಂದು ಸಂದರ್ಭ ಪ್ರೇರೆ. ಯಾಕೆಂತಂದ್ರೆ ಕಲಬೆರಕೆ ಮಾಡ್ತಾರೆ. ಈ ಕಲಬೆರಕೆ ಅಂತಂದ್ರೆ ಎಲ್ಲ ಡೂಪ್ಲಿಕೇಟ್ ಅಲ್ವಾ ಪ್ರೇರೆ. ಈಗ ನಮ್ಮ ಮನೆಗೆ ಯಾರಾದ್ರೂ ಹೊಸದಾಗಿ ಒಂದು ಹಾಲು ಹಾಕೋಂತವ್ರು ಬಂದ್ರೆ, ಮೊದಲನೇ ದಿನ ಏನ್ ಮಾಡ್ತಾನೆ, ಗಟ್ಟಿ ಹಾಲು ಕೊಡ್ತಾರೆ ಪ್ರೇರೆ. 1, 2, 3 ದಿವಸ ಆದ ನಂತರ ಅವನ್ ಏನ್ ಮಾಡ್ತಾನೆ, ನೀರ್ ಹಾಕೊಂಡು ಬಂದು ನಮಗೆ ಕೊಡುವಂತದ್ದಾಗಿರ್ತದೆ. ಅವ್ನ ಬಿಸ್ನೆಸ್ ಒಂದು ಮೈಂಡ್ ಅಲ್ಲಿ ಅಂದ್ರೆ ಅವರು ಕಸ್ಟಮರ್ನ ಹೆಚ್ಚು ಸಂಪಾದನೆ ಮಾಡ್ಕೊಳ್ಳೋ ಉದ್ದೇಶದಿಂದ ಸ್ಟಾರ್ಟಿಂಗ್ ಎಲ್ಲ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಪ್ರೇರೆ. ಆದ್ರೆ 2-3 ದಿವಸ ನಂತರ ಅದು ಎಲ್ಲರಿಗೂ ಗೊತ್ತಾಗಲ್ಲ. ಅದು ಒಳ್ಳೆಯ ಸ್ತ್ರೀಯರಿಗೆ, ಅನುಭವಸ್ಥವಾದ ಸ್ತ್ರೀಯರಿಗೆ ಅದು ಗೊತ್ತಾಗ್ತದೆ ಪ್ರೇರೆ. ಅದು ಗಟ್ಟಿ ಹಾಲು ಯಾವ ರೀತಿ ಅಂತಂದ್ರೆ, ಅದು ಬಿಸಿ ಮಾಡಿದ್ರು ಬಾಯಲ್ಲಿ ಇಟ್ಕೊಂಡ್ರೆ ಅದು ಸುಡಲ್ಲ ಪ್ರೇರೆ. ಆದ್ರೆ ನೀರು ಮಿಕ್ಸ್ ಮಾಡಿರ್ತಕ್ಕಂತ ಹಾಲು ನಮ್ ತುಟಿ ಮೇಲೆ ಇಟ್ಟಿದ್ದಂಗ್ಲೇನ ಅದು ಬಿಸಿ ಆಗ್ಬಿಡ್ತದೆ. ಅದು ಒಳ್ಳೆ ಸ್ತ್ರೀಯರಂದ್ರೆ ಅನುಭವಸ್ಥ ಸ್ತ್ರೀಯರಿಗೆ ಮಾತ್ರ ಅದು ಗೊತ್ತಾಗ್ತದೆ ಪ್ರೇರೆ, ಎಲ್ಲರಿಗೂ ಗೊತ್ತಾಗಲ್ಲ. ಅದೇ ರೀತಿಯಾಗಿ ಈ ಕಲಬೆರಕೆ, ವಾಕ್ಯದ ವಿಚಾರದಲ್ಲಿ ಕಲಬೆರಕೆ ಮಾಡ್ತಾರೆ. ನಾವು ವಾಕ್ಯವನ್ನ ಜಾಸ್ತಿ ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿ ದೇವರ ಅನ್ಯೋನ್ಯತೆಯಲ್ಲಿದ್ದು, ಸಭೆಯ ಅನ್ಯೋನ್ಯತೆಯಲ್ಲಿದ್ದು, ಪ್ರಾರ್ಥನೆಯಲ್ಲಿದ್ದು, ಈ ರೀತಿಯಾದಂತಹ ಈ ಪ್ರತಿದಿನ ಮುಂಜಾನೆ ಗೂಗಲ್ ಮೀಟ್ ಮೂಲಕ ಅನೇಕ ಸೇವಕರು ಹೇಳುವಂತ ಮಾತುಗಳನ್ನು ನಾವು ಅಂಗೀಕಾರ ಮಾಡುವಾಗ, ಇದು ಸತ್ಯನ, ಇದು ಸುಳ್ಳ ಅಂತ ನಾವು ಬೇಗ ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತದೆ ಪ್ರೇರೆ. ಹೇಗೆ ಇದು ನೀರು ಹಾಲು ಎಂಬುದಾಗಿ ನಾವು ಕಂಡುಹಿಡಿತೀವೋ, ಅದೇ ರೀತಿಯಾಗಿ ಸತ್ಯವಾದ ಬೋಧನೆ, ಇದು ಸುಳ್ಳಾದ ಬೋಧನೆ ಎಂಬುದಾಗಿ ನಮಗೆ ಮನವರಿಕೆ ಆಗ್ತದೆ. ಯಾಕೆಂದ್ರೆ ನಾವು ವಾಕ್ಯ ಓದುವಂತವ್ರು, ಪ್ರಾರ್ಥಿಸುವಂತವ್ರು, ವಾಕ್ಯನ ಪರಿಶೀಲಿಸುವಂತವ್ರು, ಅದನ್ನ ಅರ್ಥ ಮಾಡಿಕೊಂಡು ಹಾಗೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಪ್ರೇರೆ. ಅನೇಕರು ಒಂದು ಮೂರನೇ ದಿನ ಆ ತರದ ಹಾಲು ಹಾಕಿ ಗಟ್ಟಿ ಹಾಲನ್ನ ಏನ್ ಮಾಡ್ಬಿಡ್ತಾರೆ, ನೀರ್ ಹಾಕಿ ತಗೊಬರುವಾಗ ಗೊತ್ತಾಗ್ಬಿಡ್ತದೆ. ಆ ರೀತಿಯಾದಂತ
ಕಲಬೆರಕೆ ಮಾತುಗಳು ನಾವು ಯೋಚನೆ ಮಾಡಬೇಕಾಗ್ತದೆ ಪ್ರಿಯರೇ. ಅದೇ ಈಗ ಕಲಬೆರಕೆ ಸಂದೇಶಗಳು ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ, ಪ್ರಾರಂಭದಲ್ಲೇ ಕೊರಿಂಥ ಸಭೆದಲ್ಲೇ ಬಂದವ್ರೆ. ಆಮೇಲೆ ಎಫೆಸ ಸಭೆ, ಗಲಾತ್ಯ ಸಭೆ ಎಲ್ಲ ಕಲಬೆರಕೆ ಆದಂತ ಮಾತುಗಳು ಎಂಬುದಾಗಿ ಅಪೊಸ್ತಲನಾದಂತ ಪೌಲನು ಹೇಳುತ್ತಿರುವಂತ ಸಮಯದಲ್ಲಿ ಈಗ ನಾವು ಎಷ್ಟು ಎಚ್ಚರಿಕೆಯಿಂದ ಜೀವಿಸಬೇಕು ಪ್ರೇರೆ. ಕ್ರೈಸ್ತರಾಗಿರ್ತಕ್ಕಂಥ ನಾವು ಯಾರು ನಾವು ಹೇಳುವುದು ಸತ್ಯ ಸತ್ಯ ಎಂದು ಬೋಧಿಸ್ತಾರೆ. ನಾವು ಹೇಳೋದೇ ನಮ್ಮ ಸಭೆಯಲ್ಲೇನೆ ಪರಿಶುದ್ಧವಾದಂತ ಮಾತು. ನಾವು ಸಭೆ ಮಾತ್ರನೇ ಪರಲೋಕಕ್ಕೆ ಹೋಗೋದು, ನಾವು ಮಾತ್ರನೇ ಸತ್ಯವಾಕ್ಯ ಹೇಳೋದು. ಪ್ರತಿಯೊಂದು ಸಭೆಯಲ್ಲೂ ಈ ರೀತಿಯನ್ನೇ ಹೇಳ್ತಾ ಇರ್ತಾರೆ ಪ್ರೇರೆ. ಆದ್ರಿಂದ ಸತ್ಯ ಬೋಧನೆ ಯಾವುದು ಎಂಬುದಾಗಿ ನಾವು ತಿಳ್ಕೊಬೇಕಾಗಿದೆ ಪ್ರೇರೆ. ಯಾಕೆಂತಂದ್ರೆ ಈಗ ನಮಗೆ ಪರಲೋಕದಲ್ಲಿ ತಂದೆ ಇದ್ದಾರೆ ಅಂತ ಒಂದು ನಿಜವಾದಂತ ಸಂದೇಶ ಯೇಸು ಕ್ರಿಸ್ತರ ಮೂಲಕ ತಿಳಿಸಲ್ಪಟ್ಟಿದೆ. ಅದೇ ರೀತಿಯಾಗಿ ಕೆಲವರು ಏನ್ ಹೇಳ್ತಿದ್ರೆ ನಮಗೆ ತಂದೆ ಮಾತ್ರನೇ ಅಲ್ಲ, ತಾಯಿ ಕೂಡ ಇದ್ದಾರೆ ಪರಲೋಕದಲ್ಲಿ ಅಂತ ಹೇಳುವಂತ ಸುಳ್ಳು ಬೋಧಕರು ಇದ್ದಿದ್ದಾರಂತೆ ಪ್ರೇರೆ. ಯಾಕೆ ಹೇಳ್ತೀನಿ ಅಂದ್ರೆ, ಅವರು ವಾಕ್ಯನ ತೋರಿಸ್ತಾರೆ. ಪರಮಗೀತೆಯಲ್ಲಿ ನನ್ನ ಪ್ರಿಯಳೇ ಅಂತ ಕರೀತಾರೆ. ಆದ್ರಿಂದ ದೇವರಿಗೆ ಪ್ರಿಯಳು ಕೂಡ ಇದ್ದಾರೆ ಅಂತ ಆಲೋಚನೆಯಲ್ಲಿ ಇದ್ದಾರಂತೆ ಪ್ರೇರೆ. ಎಷ್ಟು ಒಂದು ಕಲಬೆರಕೆಯಾದಂತ ಒಂದು ಮೋಸದ ಒಂದು ಸಂದೇಶಗಳಾಗಿರ್ತದೆ ನೋಡಿ ಪ್ರಿಯರೇ. ಎಷ್ಟೊಂದು ವಂಚನೆ ಮಾಡ್ತಾರೆ ಸೇವಕರು ಅಂತಂದ್ರೆ, ಆ ರೀತಿಯಾದಂತ ನನಗೆ ಪ್ರಿಯಳು ಕೂಡ ಇದ್ದಾರೆ ಅಂದ್ರೆ ತಾಯಿ ಕೂಡ ಇದ್ದಾರೆ ಅಂತ. ಇನ್ನು ಬರುವ ದಿವಸಗಳಲ್ಲಿ ಬಾಮೈದನ ಇರ್ಬೋದು, ಮತ್ತೆ ಬಾಮೈದ ಎಲ್ಲಾ ಸಂಬಂಧಗಳನ್ನು ಕಟ್ಟುವಂತವರಾಗಿದ್ದಾರೆ ಪ್ರಿಯರೇ. ಆದ್ರೆ ನಾವು ಬಹಳ ಎಚ್ಚರಿಕೆಯಿಂದ ಜೀವಿಸಬೇಕಾದಂತ ಸಂದರ್ಭಗಳು ಇದೆ ಪ್ರಿಯರೇ. ಆದ್ರಿಂದ ನಾವು ಅದು ಅನೇಕ ರೀತಿಯಲ್ಲಿ ಅದು ದೇವ್ರಿಗೆ ಹೆಂಡತಿನೂ ಇದ್ದಾರೆ ಅಂತಾನೆ ಹೇಳುವಂತ ಸಂದರ್ಭಗಳು ಕೂಡ ಬಂದ್ರು ತಪ್ಪಾಗಲಾಗುತ್ತೆ. ಅದರಿಂದ ನಾವು ಬಹಳ ಎಚ್ಚರಿಕೆಯಿಂದ ಜೀವಿಸಬೇಕಾಗಿದೆ ಪ್ರೇರೆ. ವಾಕ್ಯಾನುಸಾರ ನಡೆಯುವಂತವರಾಗಿರೋ ಪ್ರೇರೆ. ಒಂದು ವಚನ ಓದಬಹುದನ್ನು. ಗಲಾತ್ಯದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ. ಗಲಾತ್ಯದ ಪತ್ರಿಕೆ ಕ್ರಿಸ್ತನಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡುತ್ತೇನೆ. ಅದು ಸುವಾರ್ತೆಯೇ ಅಲ್ಲ, ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದಾರೆ. ಓಕೆ, ಇಲ್ಲಿ ಅಪೊಸ್ತಲನಾದ ಪೌಲರು ಹೇಳುವಂತ ಮಾತು, ಗಲಾತ್ಯ ಸಭೆಯವರು ಸುವಾರ್ತೆ ನಿಜ ಬೋಧನೆಯನ್ನು ಬಿಟ್ಟು ಭ್ರಷ್ಟರಾಗುವುದಕ್ಕೆ ಯಾವ ರೀತಿ ಹೋಗ್ತಾ ಇದಾರೆ ಅಂದ್ರೆ, ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು, ಅಪೊಸ್ತಲ ಕೃತ್ಯ ಕೊರಿಂಥ ಸಭೆ ಆದ್ಮೇಲೆ ಗಲಾತ್ಯ ಸಭೆಯವರೆಗೂ ಬರೆಯುವಂತ ಸಮಯದಲ್ಲಿ ಇಷ್ಟು ಬೇಗನೆ ನೀವು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡುತ್ತಾರೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ನಮಗೆ ತಿಳಿಯಪಡಿಸ್ತದೆ. ಅದೇ ರೀತಿಯಾಗಿ 2 ತಿಮೋತಿಯರ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. 2 ತಿಮೋತಿಯರ 2ನೇ ಅಧ್ಯಾಯ 15ನೇ ವಚನ. ದೇವರ ಸನ್ನಿಧಿಯಲ್ಲಿ ಖಂಡಿತವಾಗಿ ಹೇಳು, ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು. ನೋಡಿ, ಇಲ್ಲಿ ಅವರಿಗೆ ದೇವರ ಸನ್ನಿಧಿಯಲ್ಲಿ ಖಂಡಿತವಾಗಿ ಹೇಳು. ಅಪೊಸ್ತಲನಾದಂತ ಪೌಲನು ತಿಮೋತಿಯವರಿಗೆ ಹೇಳುವಂತ ಮಾತು ನೋಡಿ ಪ್ರಿಯರೇ, ದೇವರ ಸನ್ನಿಧಿಯಲ್ಲಿ ಖಂಡಿತವಾಗಿ ಸತ್ಯವಾದಂತ ವಾಕ್ಯವನ್ನು ಹೇಳು. ನೀನು ದೇವರ ದೃಷ್ಟಿಗೆ ಯೋಗ್ಯವಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಬೇಕು. ಅವಮಾನಕ್ಕೆ ಗುರಿಯಾದ ಅಂದ್ರೆ ದೇವರಿಗೆ ಅವಮಾನವಾಗುವಂತ ಕಾರ್ಯಗಳು ಯಾವುದೊಂದು ಮಾಡಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಪ್ರಿಯರೇ. ಅವಮಾನಕ್ಕೆ ಗುರಿಯಾಗದ ಕೆಲಸವನ್ನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸು. ಈ ವಾಕ್ಯ ಈ ರೀತಿ ಹೇಳ್ತದೆ, ಈ ರೀತಿನೇ ಹೇಳ್ಬೇಕೆಂಬುದಾಗಿ, ಸತ್ಯವಾಕ್ಯ ಎಂಬುದಾಗಿ ಅವರು ಅದಕ್ಕೆ ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವನಾಗಿರಬೇಕೆಂಬುದಾಗಿ ಇಲ್ಲಿ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತಾ ಇದೆ ಪ್ರೇರಣೆ. ಅನೇಕ ಈಗ ಸತ್ಯವಾಕ್ಯ ಉಪದೇಶಿಸುವಂತ ಸಮಯ ನಮ್ಮ ಸಭೆಗಳಲ್ಲಿ ಈ ಸೆಮಿನಾರ್ ಮೂಲಕ ಎಲ್ಲಾ ಸತ್ಯವಾಕ್ಯಗಳೇ. ಯಾರೊಬ್ರು ಸುಳ್ಳು ಆದಂತ ಮಾಹಿತಿಗಳು ನಮಗೆ ತಿಳಿಸಿಲ್ಲ ಪ್ರೇರಣೆ. ಎಷ್ಟೊಂದು ವಿಚಾರಗಳು ಸೆಮಿನಾರ್ ಮೂಲಕ ನಮ್ಗೆ ತಿಳಿಯಪಡಿಸ್ತು ಅಂದ್ರೆ, ನಮ್ಮ ಆತ್ಮಗಳನ್ನು ಕಟ್ಟುವಂತ, ನಮ್ಮ ಕುಟುಂಬಗಳು ಕಟ್ಟುವಂತ, ಸಭೆಯನ್ನು ಕಟ್ಟುವಂತ, ನಿತ್ಯ ರಾಜ್ಯಕ್ಕೆ ಸೇರುವಂತ ಕಾರ್ಯಗಳು, ಎಷ್ಟೊಂದು ಮಾತುಗಳು ನಮ್ಮ ಆತ್ಮಿಕವಾಗಿ ನಮ್ಮನ್ನು ಬಲಪಡಿಸಿದೆ ಅಂದ್ರೆ ಅದನ್ನ ಯಾವಾಗ್ಲೂ ನಾವು ಮೆಲುಕು ಹಾಕ್ತಾನೆ ಇರಬೇಕು. ಅಂತ ಸತ್ಯವಾಗಿ ಈ ಬೈಬಲ್, ಸೆಮಿನಾರ್ಗಳು, ತರಗತಿಗಳು, ಈ ಕೂಟಗಳು, ಈ ರೀತಿ ಇರುವಾಗ ನಾವು ಅದರಲ್ಲಿ ಬಲ ಹೊಂದಬೇಕು. ಯಾಕೆಂದ್ರೆ ಇದಕ್ಕೆ ವಿರುದ್ಧವಾದಂತ ಕಾರ್ಯಗಳು
ಖಂಡಿತವಾಗಿಯೂ ಅನೇಕರು ಮಾಡೇ ಮಾಡ್ತಾರೆ ಪ್ರಿಯರೇ. ಸೈತಾನ ಸುಮ್ನೆ ಬಿಡಲ್ಲ. ಯಾಕೆಂದ್ರೆ ನಯವಂಚಕನಲ್ವಾ, ಎಲ್ಲಾ ರೀತಿಯಲ್ಲಿ ನಮಗೆ ವಂಚನೆಯನ್ನು ಮಾಡುವಂತವನಾಗಿದ್ದಾನೆ ಪ್ರಿಯ. ಆ ಕಳ್ಳು ಈಗ ಒಂದು ಒರಿಜಿನಲ್ ಇದೆ ಅಂತಂದ್ರೆ ಅದಕ್ಕೆ ವಿರುದ್ಧವಾದಂತ ಡೂಪ್ಲಿಕೇಟ್ ಇದ್ದೇ ಇರ್ತದೆ ಪ್ರಿಯರೇ. ಆದ್ರಿಂದ ನಾವು ಆ ಬಹಳ ಎಚ್ಚರಿಕೆಯನ್ನ ಜೀವಿಸಬೇಕು. ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು, ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚು ಹೆಚ್ಚಾಗಿ ಭಕ್ತಿಹೀನರಾಗುವರು, ಅವರ ಮಾತು ಕೊಳಕು ಹುಣ್ಣಿನಂತೆ ಇದೆ ಎಂಬುದಾಗಿ ವಾಕ್ಯದಲ್ಲಿ ನಾನು ನೋಡ್ತೀವಿ ಪ್ರೇರೆ. ಅದೇ 17ನೇ ವಚನದಲ್ಲಿ ನಾನು ನೋಡುವುದಾದ್ರೆ ಪ್ರೇರೆ, 17ನೇ ವಚನ ಓದಿ ಪ್ರೇರೆ. ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು, ಅವರ ಮಾತು ಕೊಳಕು ಹುಣ್ಣಿನಂತೆ ಹರಡಿಕೊಳ್ಳುವುದು. ಯಾವ ರೀತಿ ಹರಡ್ಕೊಳ್ತದೆ ಅಂದ್ರೆ, ನಮ್ಮ ಶರೀರದಲ್ಲಿ ಯಾವ ರೀತಿ ಗಾಯ ಅಂದ್ರೆ ಕೀವು ಅದು ಇದು ಕಟ್ಕೊಂಡು ಕೊಳಕು ಆಗ್ತದೋ ಆ ರೀತಿ ಆಗ್ತದೆ ನಮ್ಮ ಆತ್ಮಿಕವಾದ ಜೀವಿತ. ಯಾಕೆಂದ್ರೆ ಬೇರೆ ಬೇರೆ ಬೋಧನೆಗಳನ್ನು ಕೇಳುವಾಗ ನಮ್ಮ ಮನಸ್ಸನ್ನು ನಾವು ಏನ್ ಮಾಡ್ಕೊಳ್ತೀವಿ, ಕೊಳಕೊಂಡಿನಂತೆ ಅದನ್ನ ಇದು ಒಳ್ಳೇದ ಇದು ಕೆಟ್ಟದ ಅಂತ ಒಂದು ಚಂಚಲವಾದ ಮನಸ್ಸು ಬಂದ್ಬಿಡ್ತದೆ ಪ್ರೇರಣೆ. ಯಾಕೆಂತಂದ್ರೆ ನಾವು ಸತ್ಯವಾಕ್ಯ ಮಾತ್ರ ಕೇಳುವಂತ ಸಂದರ್ಭದಲ್ಲಿ ಈ ಬೇರೆ ಬೇರೆ ವಿಷಯಗಳೆಲ್ಲ ತಿಳ್ಕೊಂಡು ಮೈಂಡ್ ಅಲ್ಲಿ ಹಾಕೊಳ್ಳುವಾಗ ಇವ್ರು ಹಿಂಗ್ ಹೇಳ್ತಾರೆ, ಅವ್ರ ಹಂಗ್ ಹೇಳ್ತಾರೆ, ಏನ್ ಮಾಡೋದು ಅಂತ ನಮ್ಮನ್ನ ನಾವೇ ಮೋಸ ಪಡಿಸ್ಕೊಳ್ಳುವಂತ ಸಂದರ್ಭಗಳು ಹೆಚ್ಚಾಗ್ತದೆ. ಯಾಕೆಂತಂದ್ರೆ 17ನೇ ವಚನ ಸ್ಪಷ್ಟವಾಗಿ ಹೇಳ್ತದಲ್ಲ ಪ್ರೇರೆ, ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವವರು ಅವುಗಳಿಗೆ ದೂರವಾಗಿರಬೇಕೆಂಬುದಾಗಿ 16ನೇ ವಾಕ್ಯದಲ್ಲಿ ನೋಡಿದ ಪ್ರಕಾರ ಅವರ ಮಾತು ಕೊಳುಕು ಹುಣ್ಣಿನಂತೆ ಹರಡಿಕೊಳ್ಳುತ್ತದೆ. ನಮ್ಮನ್ನ ಆಲೋಚನೆ ಮಾಡುವಂತ ಆಗ್ಬಿಡ್ತದೆ ಅದು. ಕೊಳುಕು ಹುಣ್ಣಿನಂತೆ ಹರಡಿಕೊಳ್ಳುವುದು. ಅವರಲ್ಲಿ ಉಮೆನಾಯನು ಪಿಲೇತನೂ ಇದ್ದಾರೆ. ಇಲ್ಲಿ ಉಮೆನಾಯನು ಪಿಲೇತರು ಇದ್ದಾರೆ. ಇಂಥ ಒಂದು ಸಂದರ್ಭಗಳು ನಮ್ಮಲ್ಲಿ ಬರುವಂತದ್ದು. ಅಂದ್ರೆ ಅವನು ಸೈತಾನ ನಮ್ಮನ್ನ ಬಹಳ ವಂಚನೆ ಮಾಡ್ಬಿಡ್ತಾನೆ ಪ್ರೇರಣೆ. ನಮಗೆ ಮುಖ್ಯವಾದ ಮಾರ್ಗ ಏನು? ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನ ಅಂಗೀಕಾರ ಮಾಡಬೇಕು, ಸಭೆಗೂ ತಪ್ಪದೆ ಹೋಗ್ಬೇಕು, ಕ್ರಿಸ್ತನ ದೇಹದಲ್ಲಿ ಆತನ ರಕ್ತದಲ್ಲಿ ಪಾಲ್ಗಾರರಾಗಬೇಕು, ನಾವು ಪರಿಶುದ್ಧವಾಗಿ ಜೀವಿಸಬೇಕು, ನಮ್ಮ ನಡೆ ನುಡಿ ಮಾತು ಕ್ರಿಯೆಯಲ್ಲಿ ಕ್ರಿಸ್ತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. ಆ ರೀತಿ ಇದ್ರೆ ಮಾತ್ರ ನಾವು ನಿತ್ಯ ರಾಜ್ಯಕ್ಕೆ, ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಇದು ಒಂದು ಸತ್ಯವಾದಂತ ಸುವಾರ್ತೆ. ಆದ್ರೆ ಇದಕ್ಕೆ ವಿರುದ್ಧವಾದಂತ ಸುವಾರ್ತೆಗಳು ಅನೇಕವು ಬಂದಿದೆ ಪ್ರೇರಿ. ಸೈತಾನನು ನೀವು ಏನ್ ಹೇಳ್ತಾರೆ, ಅನೇಕ ವಿಧವಾದಂತ ನಿಮಗೆ ನಾವು ಕ್ರಿಸ್ತನನ್ನು ನಂಬ್ಕೊಂಡ್ರೆ ನಮ್ಮ ಪಾಪಗಳನ್ನ ಶುದ್ಧಿ ಮಾಡಿಕೊಂಡು ಪರಿಶುದ್ಧರಾಗಿ ಜೀವಿಸಿ ನಿತ್ಯ ಜೀವಕ್ಕೆ ಹೋಗ್ಬೇಕೆಂಬುದೇ ದೇವರ ಒಂದು ಉದ್ದೇಶ. ಅದೇ ರೀತಿಯಾಗಿ ಅನೇಕ ಸಭೆಗಳಲ್ಲಿ ಏನಾಗಿದೆ ಅಂದ್ರೆ, ನಿಮ್ಗೆ ಯೇಸು ಕ್ರಿಸ್ತನ್ ನಂಬ್ಕೊಂಡ್ರೆ ನಿಮ್ಗೆ ರೋಗ ಹೋಗ್ತದೆ, ವಾಸನೆ, ನಿಮ್ಗೆ ಮನೆ ಕಟ್ಕೊಂತೀರಾ, ನೀವು ಮದುವೆ ಮಾಡ್ಕೊಂತೀರಾ, ಮಕ್ಕಳಾಗ್ತದೆ, ಈ ರೀತಿಯಾದಂತ ಬೋಧನೆಗಳು ಹೆಚ್ಚಾಗಿ ಬರ್ತದೆ ಅಂತ. ಅವು ಏನಾಗ್ತದೆ, ಅವು ಇಲ್ಲಿ ವಾಕ್ಯ ಹೇಳುತ್ತದೆ, ಕೊಳುಕು ಹುಣ್ಣಿನಂತೆ ಹರಡಿಕೊಳ್ತಾ ಇದೆ ಅಂತ ಹೆಚ್ಚೆಚ್ಚಾಗಿ. ಈ ರೀತಿಯಾದಂತಹ ಬೋಧನೆಗಳು ನಮಗೆ ಸತ್ಯವಾದಂತದ್ದು ಏನು? ನಿತ್ಯ ರಾಜ್ಯಕ್ಕೆ ಯೇಸು ಕ್ರಿಸ್ತರ ವಾಕ್ಯಾನುಸಾರ ನಡೆದು ನಮ್ಮ ಜೀವಿತಗಳನ್ನು ಸರಿಪಡಿಸಿಕೊಂಡು ಕುಟುಂಬಗಳ ಪ್ರಕಾರ ನಾವು ಕುಟುಂಬ ಸಮೇತರಾಗಿ ದೇವರ ರಾಜ್ಯಕ್ಕೆ, ನಿತ್ಯ ರಾಜ್ಯಕ್ಕೆ ಸೇರಬೇಕೆಂಬ ದೇವರ ಉದ್ದೇಶ ಆಗಿದ್ರೆ, ಇವರು ಲೋಕದ ಆಸೆಗಳನ್ನು ತೋರಿಸಿ ಈ ರೀತಿಯಾದಂತಹ ಮಾಯೆಯಲ್ಲಿ ಜನರನ್ನ ನಡೆಸುವಂತರಾಗಿದ್ದಾರೆ. ಆದ್ರಿಂದ ನಾವು ಬಹಳ ಎಚ್ಚರಿಕೆಯಿಂದ, ನಿಮ್ಗೆ ಕೈ ಕಾಲು ಬರ್ತದೆ, ನಿಮಗೆ ಹೊಟ್ಟೆ ನೋವು ಹೋಗ್ತದೆ, ಈ ರೀತಿಯಾದಂತಹ ಬೋಧನೆಗಳು, ಅನೇಕ ಬೋಧನೆಗಳು ನಾವು ನೋಡ್ತಾ ಇದೀವಿ ಪ್ರೇಮ. ಅಂದ್ರೆ ಬೇರೆ ಸುವಾರ್ತೆಗಳು, ಬೇರೆ ಅಪ್ಪೋಸರು ಈ ರೀತಿಯಾದ ವಿಭಿನ್ನವಾದಂತಹ ರೀತಿಯಲ್ಲಿ ನಮಗೆ ಹೇಳುವಂತವರಾಗಿದ್ದಾರೆ. ಯಾಕೆಂದ್ರೆ ಮತ್ತಾಯ ಬರೆಸುವರದ 6ನೇ ಅಧ್ಯಾಯದಲ್ಲಿ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿ, ನೀವು ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ರಿ, ಅಲ್ಲಿ ನಿಮ್ಗೆ ನಿತ್ಯ ಜೀವ ಎಂಬುದಾಗಿ ವಾಕ್ಯ ಹೇಳುವಂತ ಸಂದರ್ಭದಲ್ಲಿ ಇವ್ರೇನ್ ಹೇಳೋದು, ಇಲ್ಲಿ ಭೂಲೋಕದಲ್ಲಿ ಇರುವಂತ ಆಸೆಗಳನ್ನು ತೋರಿಸಿ ನೀವು ಮನೆ ಕಟ್ಕೊಳ್ರಿ, ನಿಮ್ಗೆ ಉದ್ಯೋಗ ಬರ್ತದೆ, ನಿಮ್ಗೆ ಮದುವೆ ಆಗ್ತದೆ, ಮಕ್ಕಳಾಗ್ತದೆ, ಈ ರೀತಿ ಆಸೆಗಳನ್ನ ತೋರಿಸಿ ಏನಾಗ್ತದೆ, ನಾವು ಮೈಂಡ್ ಅನ್ನ ಗಲಿಬಿಲಿ ಮಾಡಿ ಇಲ್ಲೇ ಇರುವಂತೆ ಮಾಡಿ ದೇವರಿಂದ ನಮ್ಮನ್ನ ದೂರ ಮಾಡುವಂತ ಸಂದರ್ಭಗಳು ಹೆಚ್ಚಾಗ್ತದೆ ಪ್ರೇರಿ. ಆದ್ರಿಂದ ಬಹಳ ಎಚ್ಚರಿಕೆಯಿಂದ ಜೀವಿಸ್ಬೇಕಾಗ್ತದೆ ಪ್ರೇರಿ. ಯಾಕೆಂತಂದ್ರೆ ಕ್ರೈಸ್ತ ಜೀವಿತ ಬಹಳ ಒಂದು ಸವಾಲ್ ಅಂತ ಹೇಳಿದ್ನಲ್ಲ ಪ್ರೇರೆ, ಆ ತರ ಒಂದು ಸವಾಲಾಗಿದೆ. ನಾವು ಆತ್ಮಿಕವಾಗಿ ಬೆಳವಣಿಗೆ ಆಗ್ಲಿಕ್ಕೆ ಅನೇಕ ಹೋರಾಟಗಳು ನಮ್ಮ ಮೂಲಕ, ನಮ್ಮ ಕುಟುಂಬದ ಮೂಲಕ, ಬಂಧು ಬಳಗದ ಸ್ನೇಹಿತರ ಮೂಲಕ, ಅನೇಕರ ಮೂಲಕ ನಮ್ಮನ್ನ ವಂಚನೆ ಒಳಪಡಿಸುವಂತ ಕಾರ್ಯಗಳು ಬರುವಂತದ್ದಾಗಿದೆ ಪ್ರೇರೆ. ಆದ್ರಿಂದ ಬಹಳ ಎಚ್ಚರಿಕೆಯಿಂದ ಜೀವಿಸ್ಬೇಕು. ಒಂದು ಒಂದು ಚಿಕ್ಕ ಒಂದು ಕತೆ ಪ್ರೇರೆ, ಒಂದು ಲಾರಿ ಡ್ರೈವರು ದಾರಿಯಲ್ಲಿ ಲಾರಿ ಓಡಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಪ್ಲೇ ಗ್ರೌಂಡ್ ನಲ್ಲಿ ಒಂದು ಹುಡುಗ ಆಟ ಆಡ್ತಾ ಇರ್ತಾರೆ. ಆದ್ರೆ 10 ಜನ ಹುಡುಗರು ದಾರಿಯಲ್ಲಿ ಆಟ ಆಡ್ತಾ ಇರ್ತಾರೆ. ಆ ಲಾರಿ ಡ್ರೈವರು ಅವ್ರನ್ನ ತಪ್ಪಿ 10 ಜನನ ಉಳಿಸ್ತಾನ ಅಥವಾ ಒಬ್ಬನನ್ನ ಉಳಿಸ್ತಾನ ಅಂತ ಆಲೋಚನೆ ಮಾಡುವಾಗ
ನೀವು ಜನರಲ್ ಆಗಿ ಯೋಚನೆ ಮಾಡೋದಾದ್ರೆ ಪ್ರೇರೆ, ಆ 10 ಜನ ಬದುಕಿಸುವುದಕ್ಕೋಸ್ಕರ ಆ ನೀತಿವಂತನ ಅವನು ನೀತಿವಂತನಾಗಿ ಒಳ್ಳೆ ರೀತಿಯಲ್ಲಿ ಶಿಸ್ತಿನಿಂದ ಪ್ಲೇ ಗ್ರೌಂಡ್ ಅಲ್ಲಿ ಆಟ ಆಡ್ತಾ ಇರ್ತಾನೆ. ಆ ಲಾರಿನ ಏನ್ ಮಾಡ್ತಾನೆ, ಆ ಒಂದು ಪ್ಲೇ ಗ್ರೌಂಡ್ ಕಡೆಗೆ ತಿರ್ಸಿ ಆ ಒಬ್ಬನನ್ನ ಸಾಯಿಸುವಂತದ್ದು. ಆದ್ರೆ ಇವರು ಏನಾಗಿದ್ದಾರೆ ಅಂತ ಅಂದ್ರೆ, ಇವರು ಇವರು ಪ್ಲೇ ಗ್ರೌಂಡ್ ಅಲ್ಲಿ ಆಟ ಆಡುವಂತ 10 ಜನ ದಾರಿಯಲ್ಲಿ ಬಂದು ಆಟ ಆಡೋದು ಇವ್ರು ತಪ್ಪು. ಆದ್ರೆ ಇಲ್ಲಿ ನೋಡಿ ಆ ಅಂದ್ರೆ ಅದೇ ಅದೇ ರೀತಿಯಾಗಿದೆ ಕ್ರೈಸ್ತವ ಜೀವಿತ. ಸತ್ಯವಾಕ್ಯ ಹೇಳುವಂತ ಸೇವಕರ ಜೀವಿತ ಏನಾಗಿದೆ ಅಂತಂದ್ರೆ, ಸತ್ಯವಾಕ್ಯ ಹೇಳುವಂತವ್ರು ಸ್ವಲ್ಪ ಇರಳಾಗಿದೆ. ಆದ್ರಿಂದ ಈ ಒಂದು ಸಂದರ್ಭ ನಾವು ಯೋಚನೆ ಮಾಡುವುದಾದ್ರೆ, ಅನೇಕರನ್ನು ರಕ್ಷಿಸುವುದಕ್ಕೋಸ್ಕರ ಯೇಸು ಕ್ರಿಸ್ತರು ಹೇಗೆ ಒಬ್ಬರು ಬಲಿಯಾದ್ರು, ಆ ರೀತಿಯಾಗಿ ನಾವು ಕೂಡ ಹೋರಾಡುವಂತಹ ಒಂದು ಪರಿಸ್ಥಿತಿ, ಅಂದ್ರೆ ಒಂದು ಸವಾಲಾದ ಜೀವಿತ ಕ್ರೈಸ್ತ ಜೀವಿತ ಆಗಿದೆ ಪ್ರೇರೆ. ಇಂಥ ಸಂದರ್ಭಗಳು ನಾವು ನೋಡುವಾಗ ಆ ಹ್ಮ್ ನೋಡ್ತಾ ಇದೀವಲ್ಲ, ದೇವರು ಇದ್ದಾರೆ, ಮನುಷ್ಯರು ನಮ್ಮನ್ನು ತಿರಸ್ಕರಿಸ್ತಾರೆ. ಅನೇಕರು ನಮ್ಮನ್ನು ಒಪ್ಕೊಳ್ಳೋದಿಲ್ಲ. ಇವರು ಈ ರೀತಿ ಜೀವನ ಮಾಡ್ತಾರೆ, ಆ ರೀತಿ ಜೀವನ ಮಾಡ್ತಾರೆ, ಏನ್ ಹೇಳುವುದು ಅಂತ ಗೊತ್ತಾಗ್ತಲ್ಲ ಪ್ರೇರೆ. ಅದರಿಂದ 1 ಕೊರಿಂಥ 15 12ನೇ ವಚನ ನೋಡೋಣ ಪ್ರೇರೆ. 1 ಕೊರಿಂಥದವರ ಪತ್ರಿಕೆ 15ನೇ ಅಧ್ಯಾಯ 12ನೇ ವಚನ. ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೆಂದು ಸಾರೋಣವಾಗುತ್ತಿರುವಲ್ಲಿ ನಿಮ್ಮೊಳಗೆ ಕೆಲವರು ಸತ್ತವರಿಗೆ ಪುನರುತ್ಥಾನವೇ ಇಲ್ಲವೆಂದು ಹೇಳುವುದು ಹೇಗೆ? ಓದಿ. ಸತ್ತವರಿಗೆ ಪುನರುತ್ಥಾನ ಇಲ್ಲವೆಂಬುದು ನಿಜವಾಗಿದ್ದರೆ ಕ್ರಿಸ್ತನಾದರೂ ಎದ್ದು ಬರಲಿಲ್ಲ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯೂ ಹುರುಳಿಲ್ಲದ್ದು. ನಿಮ್ಮ ನಂಬಿಕೆ ಒಳ್ಳೆಯದು. ಇದಲ್ಲದೆ ಸತ್ತವರು ಎದ್ದು ಬರಲಿಲ್ಲವೆಂದು ನಿಜವಾಗಿದ್ದ ಪಕ್ಷದಲ್ಲಿ ದೇವರು ಕ್ರಿಸ್ತನನ್ನು ಎಬ್ಬಿಸಲೇ ಇಲ್ಲ. ಎಬ್ಬಿಸಿದನೆಂದು ಸಾಕ್ಷಿ ಕೊಟ್ಟು ನಾವು ದೇವರ ವಿಷಯವಾಗಿ ಸುಳ್ಳಾಗಿ ಹೇಳುವವರಾಗಿ ಕಂಡು ಬಂದೆವು. ಸತ್ತವರು ಎದ್ದು ಬರಲಿಲ್ಲವಾದರೆ ಕ್ರಿಸ್ತನು ಎದ್ದು ಬರಲಿಲ್ಲ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ. ನೀವು ಇನ್ನು ನಿಮ್ಮ ಪಾಪಗಳಲ್ಲೇ ಇದ್ದೀರಿ. ಇದು ಮಾತ್ರವಲ್ಲ, ಕ್ರಿಸ್ತನವರಾಗಿ ನಿದ್ರೆ ಹೋಗುವರು. ಇಲ್ಲಿ ನೋಡಿದ್ರಿ, ಇಲ್ಲಿ 19ನೇ ವಚನ ನೋಡುವುದಾದರೆ, ಈ ಜೀವಮಾನ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ಇಲ್ಲಿ ಈ ಜೀವನಕ್ಕೋಸ್ಕರ ನಾವು ಕ್ರಿಸ್ತನನ್ನು ಅಂಗೀಕಾರ ಮಾಡೋದಾದ್ರೆ ಬೇರೆ, ಮತ್ತೇನು ಎಲ್ಲಾ ಮನುಷ್ಯರಿಗಿಂತ ದೌರ್ಭಾಗ್ಯರೇ ಸರಿ. ಅಂದ್ರೆ ಈ ಲೋಕದ ಒಂದು ಆಶೀರ್ವಾದಗಳು, ಲೋಕದ ಒಂದು ಆಸೆಗಳು, ಇಷ್ಟೇ ಜೀವನ, ಇದು ಬಿಟ್ರೆ ಇನ್ನೇನು ಜೀವನ ಇಲ್ಲ ಅನ್ನೋ ಆಲೋಚನೆಯಲ್ಲಿ ನಾವು ಇರುವುದಾದ್ರೆ ಎಲ್ಲಾ ಮನುಷ್ಯರಿಗಿಂತ ನಾವೇನಾಗಿದೆ, ನಿರ್ಭಾಗ್ಯರೇ ಸರಿ ಎಂಬುದಾಗಿ ವಾಕ್ಯ ಹೇಳುವಂತದ್ದಾಗಿದೆ ಪ್ರೇರೆ. ಆದ್ರಿಂದ ದೇವರು ಬರುವಂತ ಸಮಯ ನಮಗೆ ಯಾರು ಗೊತ್ತಿಲ್ಲ ಪ್ರೇರೆ. ಏನ್ ಹೇಳಿದರೆ, ಕ್ರಿಸ್ತನು ಬರುವಂತದ್ದು ಕಳ್ಳನು ಬರುವ ಹಾಗೆ ಬರ್ತಾನೆ ಎಂಬುದಾಗಿ ನಮಗೆ ವಾಕ್ಯದಲ್ಲಿ ಸ್ಪಷ್ಟಪಡಿಸಿರೋ ಪ್ರಕಾರ ಯಾವ ಸಮಯ ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಬರ್ತಾರೋ ಗೊತ್ತಿಲ್ಲ, ಎರಡನೇ ಬರ. ಅಂತ ಸಮಯದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು, ಸಿದ್ಧತೆಯಿಂದ ಇರಬೇಕು. ಇವೆಲ್ಲ ಅರ್ಥ ಮಾಡಿಕೊಂಡು ಪ್ರೇರೆ ನಾವು ಬಹಳ ಎಚ್ಚರಿಕೆಯಿಂದ ಜೀವನ ಮಾಡಬೇಕಾಗಿದೆ ಪ್ರೇರೆ. ಯಾಕೆಂದ್ರೆ ನಾವು ಪ್ರತಿಯೊಂದು ವಾಕ್ಯ ಅನೇಕ ಸೇವಕರು ಅನೇಕ ವಿಧವಾದಂತಹ ಮಾತುಗಳನ್ನು ಹೇಳುವಾಗ, ಮಾರ್ಕನ ಬರೆದ ಸುವಾರ್ತೆ 4:24 ಹೇಳಿದ ಪ್ರಕಾರ ನೀವು ಕೇಳಿಸಿಕೊಳ್ಳುವುದರಲ್ಲಿ ತೀವ್ರವಾಗಿರಬೇಕೆಂಬುದಾಗಿ ಹೇಳುವಂತದ್ದು ವಿಚಾರದ ಬಹಳ ಇದು ಒಳ್ಳೇದ ಕೆಟ್ಟದ ಎಂದು ನಾವು ಆಲೋಚನೆ ಮಾಡುವಂತದ್ದಾಗಿದೆ ಪ್ರೇರೆ. ಆದ್ರಿಂದ ನಮಗೆ ಮುಖ್ಯವಾದಂತಹ ಒಂದು ಒಳ್ಳೆಯ ವಚನ ಅಂತ ಅಂದ್ರೆ ಪ್ರೇರೆ, ಕ್ರೈಸ್ತರಿಗೆ ಅಂದ್ರೆ ನಂಬಿಕೆಯಲ್ಲಿರುವಂತವ್ರಿಗೆ ಎಲ್ಲರಿಗೂ ಹೊಸ ವರ್ಷದಲ್ಲಿ ಅನೇಕ ವಿಧವಾದಂತಹ ವಾಗ್ದಾನಗಳು ಕೊಡ್ತಾರೆ. ಆದ್ರೆ ನಮ್ಗೆ ಕ್ರೈಸ್ತರೆಲ್ಲರಿಗೂ ಒಂದು ವಾಗ್ದಾನ ಏನಪ್ಪಾ ಅಂತಂದ್ರೆ, 1 ಯೋಹಾನ ಪತ್ರಿಕೆ 2ನೇ ಅಧ್ಯಾಯ 25ನೇ ವಚನ ನೋಡೋಣ. ಅದು ನಮ್ಮೆಲ್ಲರಿಗೂ ಬೇಕಾಗಿರುವಂತದ್ದು. 1 ಯೋಹಾನ 2ನೇ ಅಧ್ಯಾಯ 25ನೇ ವಚನ. ಕ್ರಿಸ್ತನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವವು. ನಮಗೆ ವಾಗ್ದಾನ ಎಲ್ಲ ನಮ್ಮ ಕ್ರೈಸ್ತರಿಗೆ ಅಥವಾ ಭೂಮಿ ಮೇಲೆ ಇರುವಂತ ಎಲ್ಲಾರ್ಗೂ ದೇವ್ರು ಹೇಳಿರುವಂತ ಮಾತು ಏನಪ್ಪಾ ಅಂತಂದ್ರೆ, ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ಕೊಡುವಂತದ್ದು ಆಶೀರ್ವಾದಗಳಲ್ಲ. ರೋಗಗಳು ಹೋಗ್ತದೆ, ನಿಮಗೆ ಮನೆ, ಬಿಲ್ಡಿಂಗ್, ಆಸ್ತಿ, ಸಂಪಾದನೆ, ಅದು ಇದು ಅಂತ ಏನು ವಾಗ್ದಾನಗಳು ಈ ಹೊಸ ವರ್ಷದಲ್ಲಿ ಅನೇಕರಿಗೆ ಅನೇಕ ವಿಧವಾದಂತ ವಾಗ್ದಾನಗಳು ಕೊಡ್ತಾರಲ್ಲ ಪ್ರೇರೆ.
ಆ ವಾಗ್ದಾನಗಳನ್ನು ಕೈಲಿ ಹಿಡಿದುಕೊಂಡು ಆ ವರ್ಷ ಪೂರ್ತಿ ಜೀವನ ಮಾಡಿ ಅವರ ಜೀವಿತವನ್ನು ಹಾಳು ಮಾಡ್ಕೊಂತಾರೆ. ಅಂದ್ರೆ ಈ ವಾಗ್ದಾನ ಬಿಟ್ರೆ ನನ್ಗೆ ಬೇರೆ ವಾಗ್ದಾನ ಇಲ್ಲ, ಬೇರೆ ವಾಕ್ಯನೇ ಇಲ್ಲ, ಬೇರೆ ಸತ್ಯ ಇಲ್ಲ. ಈ ಪ್ರತಿದಿನ ಎದ್ದೇಳೋದು, ಆ ವಾಕ್ಯ ಇಟ್ಕೊಳ್ಳೋದು, ಪ್ರಾರ್ಥನೆ ಮಾಡೋದು, ಅದರಂತೆ ಜೀವಿಸೋದು. ಬೇರೆ ವಾಕ್ಯಗಳು ಅವ್ರ ಮೈಂಡ್ಗೆ ಹೋಗಲ್ಲ ಪ್ರೇರೆ. ನಮ್ಗೆ ಮುಖ್ಯವಾಗಿ ಯೇಸು ಕ್ರಿಸ್ತು ಹೇಳಿರ್ತಕ್ಕಂಥ ಮಾತು ಏನಪ್ಪಾ ಅಂದ್ರೆ, ಒಂದು ಯೋಹಾನ 2:25 ಹೇಳಿರತಕ್ಕಂಥ ಮಾತು, ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿರುವಂತದ್ದು ಏನಪ್ಪಾ ಅಂದರೆ, ಮುಖ್ಯವಾಗಿ ಬಹಳ ಮುಖ್ಯವಾದಂತದ್ದು ಇದು. ನಮಗೆ ನಿತ್ಯ ಜೀವ, ನಮ್ಮ ಆತ್ಮಗಳನ್ನ ದೇವರ ಬಳಿಗೆ ನಡೆಸುವಂತದ್ದು, ಅನೇಕರನ್ನ ಆ ನಿತ್ಯ ಜೀವಕ್ಕೆ ನಡೆಸುವಂತದ್ದು. ಅಂತ ಸತ್ಯವಾದಂತ ಬೋಧನೆ ನಾವು ಮಾಡ್ಬೇಕು, ಅಂತ ಸತ್ಯವಾದಂತ ಉಪದೇಶ ನಾವು ಮಾಡ್ಬೇಕು ಎಂಬುದೇ ಇಲ್ಲಿ ನಮಗೆ ಸ್ಪಷ್ಟಪಡಿಸಿದರೆ ಬೇರೆ. ಅಷ್ಟು ನಿತ್ಯವಾದಂತ ಜೀವಿತನೇ ಜೀವಿಸ್ಬೇಕು. ಕೊನೆಯದಾಗಿ ಒಂದು ವಚನ ನಿತ್ಯ ಜೀವ ಪಡ್ಕೊಳ್ಬೇಕಂದ್ರೆ, ಯಾಕೆಂದ್ರೆ ಅನೇಕ ವಾಗ್ದಾನಗಳು ನಾವು ಹಿಡಿಯೋದಲ್ಲ, ಪ್ರತಿಯೊಂದು ಆದಿಕಾಂಡದಿಂದ ಪ್ರಕಟಣೆ ಗ್ರಂಥವ್ರಿಗಿರುವಂತ ಪ್ರತಿಯೊಂದು ಮಾತುಗಳು ನಮಗೆ ವಾಗ್ದಾನವಾಗಿ ಕೊಟ್ಟಿದ್ದಾರೆ. ಆ ಪ್ರತಿಯೊಂದು ಆಲೋಚನೆ ಮಾಡಿ ಅದರ ಪ್ರಕಾರ ನಡೆಯುವಂತ ವಿಚಾರಿಸಬೇಕು. ಇದು ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು ಅಂತ ಆಲೋಚನೆ ಮಾಡಿ ಜೀವಿಸಿ ನಾವು ನಮ್ಮ ಕುಟುಂಬಗಳನ್ನ ಕಟ್ಟಿ ಕಾಪಾಡಿಕೊಂಡು ನಿತ್ಯ ರಾಜ್ಯಕ್ಕೆ ಹೋಗಬೇಕೆಂಬುದಾಗಿ ಮನವಿ ಮಾಡಿಕೊಳ್ಳುತ್ತಾ ಪ್ರೇರೆ ನಾನು ಒಂದು ಈ ಸಂದೇಶವನ್ನು ಮುಗಿಸ್ತೀನಿ ಪ್ರೇರೆ. ಕಣ್ಣುಗಳು ಮುಚ್ಚುವುದಾದ್ರೆ ನಾವು ಪ್ರಾರ್ಥನೆ ಮಾಡಿ ಮುಗಿಸ್ತೀನಿ ಪ್ರೇರೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪ್ರಿಯ ಪರಲೋಕ ತಂದೆ ಸ್ವಾಮಿ, ಅಪ್ಪ, ಈ ದಿನ ಮುಂಜಾನೆ ವೇಳೆಯಲ್ಲಿ ಸತ್ಯವಾಕ್ಯವನ್ನು ನಾವು ಹೇಗೆ ವಾಕ್ಯದ ಪ್ರಕಾರ ನಡೆಯಬೇಕೆಂಬುದಾಗಿ ನಿಮ್ಮ ಸೇವಕರ ಮೂಲಕ, ಅಂದ್ರೆ ಅಪೊಸ್ತಲರ ಮೂಲಕ ಸ್ವಾಮಿ, ಅಪೊಸ್ತಲನಾದ ಪೌಲನ ಮೂಲಕ, ಪತ್ರಿಕೆಗಳ ಮೂಲಕ ಸ್ವಾಮಿ ನಮಗೆ ತಿಳಿಯಪಡಿಸಿರುವುದಕ್ಕಾಗಿ ನಿಮಗೆ ಧನ್ಯವಾದಗಳು ಸ್ವಾಮಿ. ತಂದೆ ದೇವರ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ತಂದೆ. ಆ ವಾಕ್ಯಗಳ ಅನುಸಾರವಾಗಿ ಅನೇಕ ಸುಳ್ಳು ಬೋಧಕರು ಹೇರಳವಾಗಿ ಈ ಭೂಮಿ ಮೇಲೆ ಬಂದಿದ್ದಾರೆ ಸ್ವಾಮಿ. ಯಾವುದು ಸತ್ಯ, ಯಾವುದು ಸುಳ್ಳು ಎಂಬುದಾಗಿ ಆಲೋಚಿಸುವಂತ ಒಂದು ಪರಿಜ್ಞಾನ, ಪರಿಶೀಲನೆ ನಮಗೆ ದಯಪಾಲಿಸ್ಕೋಬೇಕಂತ ಜ್ಞಾನ, ತಿಳುವಳಿಕೆ, ವಿವೇಕವನ್ನು ಕೊಟ್ಟು ನಡೆಸು ಸ್ವಾಮಿ. ಪ್ರತಿ ಮುಂಜಾನೆಯಲ್ಲಿ ಸ್ವಾಮಿ ನಮಗೆ ಬೇಕಂತ ದೈವಿಕವಾದಂತಹ ಆಲೋಚನೆ ಅನೇಕ ಸೇವಕರ ಮೂಲಕ ನೀವು ನೀಡ್ತಾ ಇದ್ದೀರ ತಂದೆ. ಅದರ ಪ್ರಕಾರ ನಮ್ಮ ಜೀವಿತಗಳನ್ನು ಸರಿಪಡಿಸಿಕೊಂಡು ನೀವು ಒಪ್ಪುವ ಮೆಚ್ಚುವ ಕಾರ್ಯಗಳನ್ನು ಮಾಡುವಂತ ಕಾರ್ಯಗಳಲ್ಲಿ ಸಭೆಯ ಪ್ರೀತಿಯಲ್ಲಿ, ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿ ಸ್ವಾಮಿ ಒಂದೇ ಕುಟುಂಬವಾಗಿ ನಾವು ಮುಂದುವರ್ಲಿಕ್ಕಾಗುವಂತೆ ಕೃಪೆ ತೋರಿಸಬೇಕೆಂದು ಬಿಡ್ತಾ ಇದ್ದೀನಿ ಸ್ವಾಮಿ. ಒಂದು ಗೂಗಲ್ ಮೀಟ್ ಮೂಲಕ ಸ್ವಾಮಿ ಸಹೋದರಿ ರೇಖಾ ಸಿಸ್ಟರ್ ಅವರು ಬಹಳ ಪ್ರಯಾಸ ಪಡ್ತಿದ್ದಾರೆ ತಂದೆ. ಅವರ ಒಂದು ಪ್ರಯಾಸಕ್ಕೆ ಪ್ರತಿಫಲವಾಗಿ ತಂದೆ ನೀವು ನಿತ್ಯ ಜೀವವನ್ನು, ಪರಲೋಕದ ಆ ಮಹಿಮೆ ಕಾಣುವಂತ ಕೃಪೆಯನ್ನು ದೇವ ಮಕ್ಕಳಿಗೆ ಅನುಗ್ರಹಿಸಿಕೊಟ್ಟು ನಡೆಸು ಸ್ವಾಮಿ. ಅದು ಮಾತ್ರವಲ್ಲ, ಪ್ರತಿ ಮುಂಜಾನೆಯಲ್ಲಿ ಬರುವಂತ ಎಲ್ಲಾ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀನಿ ಸ್ವಾಮಿ. ಮಕ್ಕಳು ಒಳ್ಳೆಯ ಸತ್ಯವಾದಂತ ಬೋಧನೆ ಯಾವುದು, ಸುಳ್ಳಾದ ಬೋಧನೆ ಯಾವುದು ಎಂಬುದು ಅರ್ಥ ಮಾಡಿಕೊಳ್ಳುವಂತ ಮನಸ್ಸು ಮಕ್ಕಳಿಗೆ ಅನುಗ್ರಹಿಸಿಕೊಟ್ಟು ನಡೆಸುತ್ತಂದೆ. ಅದೇ ರೀತಿ ಮಕ್ಕಳಿಗೆ ಬೇಕಾದಂತ ಆಯುಷ್ಯ, ಆರೋಗ್ಯವನ್ನು ನೀವು ಹೆಚ್ಚಾಗಿ ದಯಪಾಲಿಸಿಕೊಟ್ಟು ನಡೆಸು ಸ್ವಾಮಿ. ಸಭೆಯಲ್ಲಿ ಸ್ವಾಮಿ ನಿನ್ನ ಮಕ್ಕಳನ್ನು ಸ್ತಂಭಗಳಾಗಿ, ಹೇಗೆ ಸ್ವಾರ್ಥ ಯೇಸುಕ್ರಿಸ್ತರ ನಂತರ ಅಪೊಸ್ತಲರು ಸ್ತಂಭಗಳಾಗಿ ನಿಂತು ತಂದೆ ದೇವರೇ ಅಪ್ಪ ನಿನಗೆ ಮಹಿಮೆ ತರುವಂತ ರೀತಿಯಲ್ಲಿ ಸೇವೆ ಮಾಡಿದ್ರು ತಂದೆ. ಅದೇ ರೀತಿಯಾಗಿ ನಮ್ಮ ಒಂದು ಸಭೆಗಳ ಮೂಲಕ ಸ್ವಾಮಿ, ಸೇವೆಗಳ ಮೂಲಕ ಸ್ವಾಮಿ, ಸ್ವಾರ್ಥಗಳ ಮೂಲಕ ಅಪ್ಪ ಅನೇಕರನ್ನು ಸಿದ್ಧಪಡಿಸಿ, ರೂಪಿಸಿ, ರೂಪಾಂತರಪಡಿಸಿ ಅನೇಕ ಕಡೆಗಳಿಗೆ ಕರ್ತನೆಪ್ಪ ನಿಮ್ಮ ಮಕ್ಕಳನ್ನು ಕರ್ತನೆ ಕಳುಹಿಸಿ ಸ್ವಾಮಿ. ಅನೇಕ ಆತ್ಮಗಳನ್ನು ಕರ್ತನೆ ಆದಾಯಪಡಿಸುವಂತ ರೀತಿಯಲ್ಲಿ ಮಕ್ಕಳನ್ನು ಉಪಯೋಗಿಸಿಕೊಳ್ಳಬೇಕೆಂದು ಬಿಡ್ತಾ ಇದ್ದೀನಿ ಸ್ವಾಮಿ. ಅನೇಕ ಯೌವನಸ್ಥ ಮಕ್ಕಳಿದ್ದಾರೆ ಸ್ವಾಮಿ. ಮಕ್ಕಳನ್ನು ಕನಿಕರಿಸಿ ಕಾಪಾಡಿ ಅವ್ರನ್ನು ಕರ್ತನೆಪ್ಪ ಆ ಸತ್ಯ ಜೀವ ಮಾರ್ಗದಲ್ಲಿ ನಡೆಸಬೇಕೆಂದು ಬೇಡಿಕೊಳ್ತಾ ಇದ್ದೀನಿ ಸ್ವಾಮಿ. ಲೋಕದ ಆಸೆಗಳು, ಇಚ್ಛೆಗಳು ಮಕ್ಕಳಿಗೆ ದೂರ ಮಾಡಿ ಸ್ವಾಮಿ ಆ ಪರಲೋಕದ ಮಾರ್ಗವನ್ನು ತಿಳಿಯಪಡಿಸಬೇಕೆಂದು ಬಿಡ್ತಾ ಇದ್ದೀನಿ ಸ್ವಾಮಿ. ತಂದೆ ದೇವರೇ ನಮ್ಮನ್ನು ತಗ್ಗಿಸಿಕೊಳ್ತಾನೆ, ಒಪ್ಪಿಸಿಕೊಡ್ತಾನೆ. ಅದೇ ರೀತಿಯಾಗಿ ರಾಮಣ್ಣನವ್ರನ್ನು, ಅವ್ರ ಕುಟುಂಬವನ್ನು, ಸಭೆ ಎಲ್ಲಾ ಮಕ್ಕಳನ್ನು ಸ್ವಾಮಿ ಅಪ್ಪ ತಂದೆ ದೇವರೇ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೀನಿ ತಂದೆ. ಯಾರು ಅನಾರೋಗ್ಯದಲ್ಲಿ ಇದ್ದಾರೆ ಸ್ವಾಮಿ, ಅವ್ರಿಗೂ ಕರ್ತನೆ ಆರೋಗ್ಯವನ್ನು ಅನುಗ್ರಹಿಸಿಕೊಟ್ಟು ನಡೆಸಬೇಕೆಂದು ಬೇಡಿಕೊಳ್ಳುತ್ತಾ ನನ್ನನ್ನು ಒಪ್ಪಿಸಿಕೊಟ್ಟು ಸಮರ್ಪಣೆ ಮಾಡಿ ಎಲ್ಲಾ ಸ್ತುತಿಗ ನಮಾನ ಮಹಿಮೆ ನಿಮಗೆ ಸಲ್ಲಿಸಿಕೊಡುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಮಹಿಮೆಯುಳ್ಳ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಸಮರ್ಪಿಸಿ ಬಿಡಿದ್ದೇನೆ ಪ್ರೀತಿಯ ಪರಲೋಕ ತಂದೆ, ಆಮೆನ್. ಆಶೀರ್ವಾದ ಪಡ್ಕೊಂಡು ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಪ್ರೀತಿಯ ಅನ್ಯೋನ್ಯತೆ ಸಹವಾಸ ನಮ್ಮ ಜೀವಮಾನ ಕಾಲವೆಲ್ಲ ಭೂಮಿ ಮೇಲೆ ಇರುವಷ್ಟು ದಿವಸಗಳು ಎಲ್ಲಾರ ಸಂಗಡ, ನಮ್ಮ ಎಲ್ಲಾ ಸಭೆಕರ ಎಲ್ಲರ ಸಂಗಡ ಇರಬೇಕೆಂದು ಬಿಡುತ್ತಾ ಇದ್ದೀನಪ್ಪ. ಆಮೇಲೆ ಎಲ್ಲರಿಗೂ ವಂದನೆಗಳು.